ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಯೂನಿವರ್ಸ್ ನಮಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಯಾವ ಒಂದು ವಿಚಾರದ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆ, ಹೇಗೆ ಸಪೋರ್ಟ್ ಮಾಡ್ತಾ ಇದೆ ನೋಡೋಣ. ಇವತ್ತಿನ ಟಾರೋ ರೀಡಿಂಗಲ್ಲಿ ಯೂನಿವರ್ಸ್ ಅನ್ನೋ ವರ್ಡನ್ನು ನೀವು ನಿಮ್ಮ ಹೈಯರ್ ಪವರ್ ಅಥವಾ ನೀವು ನಂಬಿರೋ ಅಂತಹ ಒಂದು ಹೈಯರ್ ಎನರ್ಜೀಸ್ಗೆ ನೀವು ರಿಪ್ಲೇಸ್ ಮಾಡ್ಕೋಬಹುದು. ಬಟ್ ನಾನು ಯೂನಿವರ್ಸ್ ಅಂತ ಹೇಳಿ ಇಂಟೆನ್ಷನ್ ಸೆಟ್ ಮಾಡಿದ್ದೀನಿ. ಇನ್ ಜನರಲ್ ಯೂನಿವರ್ಸ್ ನಮಗೆ ಯಾವ ರೀತಿ ಯಾವ ಒಂದು ವಿಚಾರದ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆ, ಹೇಗೆ ಸಪೋರ್ಟ್ ಮಾಡ್ತಾ ಇದೆ, ಅದು ಇವತ್ತಿನ ಟ್ಯಾರೋ ರೀಡಿಂಗ್. ರೈಟ್, ಆ್ಯಸ್ ಯೂಶಲಿ ನಮ್ಮ ಹತ್ರ 2 ಗ್ರೂಪ್ ಇದೆ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಬ್ರೇಸ್ಲೆಟ್. ಈ ಕ್ರಿಸ್ಟಲ್ ಹೆಸರು ಹಾಲೆಟ್ ಅಂತ ಹೇಳಿ, ಹಾಲೆಟ್ ಬ್ರೇಸ್ಲೆಟ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಬ್ರೇಸ್ಲೆಟ್. ಈ ಕ್ರಿಸ್ಟಲ್ ಹೆಸರು ಲ್ಯಾಬ್ರಡರೈಟ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಯೂನಿವರ್ಸಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಯೂನಿವರ್ಸ್ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಆಲ್ ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿ ನಿಮಗೆ ಮೆಸೇಜ್ ತರೋದಕ್ಕೆ ನಾನು ಮೆಡಿಟೇಟ್ ಮಾಡೋಕ್ಕೆ ಕೂತ್ಕೊಂಡಾಗ ಮೊದಲನೇ ಇಂಪಾರ್ಟೆಂಟಾಗಿ ಎಂಫಸೈಸ್ ಮಾಡಿದಂಥ ಒಂದು ವಿಷನ್ನು ಮೆಸೇಜ್ ಬಂದು ಒಂದು ಸಣ್ಣ ಡಾಟನ್ನು ತೋರಿಸಿದ್ರು. ಆ ಡಾಟ್ ಬಂದು ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಫಸ್ಟು ನಾನು ಕೂತಿರೋ ಜಾಗನ ಆವರಿಸ್ಕೊಳ್ತಕ್ಕೆ ಶುರು ಮಾಡ್ತು. ಆ ಡಾಟ್ ಬಂದು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು ಲೈಟಾಗಿ, ಅಂದರೆ ಬೆಳಕಾಗಿ. ಆ ಬೆಳಕು ಬಂದು ಹಾಗೆ ದೊಡ್ಡದಾಗ್ತಾ ಆಗ್ತಾ ಬ್ರಾಡ್ ಆಗ್ತಾ ನಾನು ಕೂತಿರೋ ಅಂಥ ರೂಮು ಮತ್ತು ನಮ್ಮ ಏರಿಯಾ ಮತ್ತು ಇಡೀ ಪ್ರಪಂಚನ ಆವರಿಸ್ಕೊಳ್ತಾ ಇರೋವಂಥ ಒಂದು ಎನರ್ಜಿ, ಆ ಬೆಳಕಲ್ಲಿ ಅಷ್ಟೊಂದು ಪ್ರಕಾಶಮಾನವಾದಂಥ ಬೆಳಕು. ಸೊ ಇಟ್ ಸ್ಟಾರ್ಟೆಡ್ ಗೇನಿಂಗ್ ಪವರ್. ಓಕೆ, ಆ ಸಣ್ಣ ಡಾಟ್ ಬಂದು ಪವರ್ಫುಲ್ಲಾಗಿ ಸ್ವಲ್ಪ ಸ್ವಲ್ಪವಾಗಿ ಫುಲ್ಲು ಇಡೀ ಪ್ರಪಂಚನ, ಇಡೀ ಭೂಮಿನ ಅಥವಾ ಇಡೀ ಯೂನಿವರ್ಸ್ನ ಆವರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಂಥ ಒಂದು ಎನರ್ಜಿ ಅಥವಾ ಇಮೇಜ್ ಅಥವಾ ವಿಷನನ್ನು ತೋರಿಸಿದ್ದು ಯೂನಿವರ್ಸು ನಿಮಗೆ ಗ್ರೂಪ್ ನಂಬರ್ 1. ಸೊ ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾ ಇರೋದು ಈ ಸಮಯದಲ್ಲಿ ನಿಮ್ಮ ಒಳಗಡೆ ಇರೋವಂಥ ಕಾಂತಿ, ಆ ಬೆಳಕು, ಶಕ್ತಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದೆ ಯೂನಿವರ್ಸ್ ಈ ಸಮಯದಲ್ಲಿ. ನಿಮ್ಮಲ್ಲಿರೋ ಅಂಥ ಆ ಬೆಳಕಿನ ಶಕ್ತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದೆ ಯೂನಿವರ್ಸ್ ಈ ಸಮಯದಲ್ಲಿ. ನಿಮ್ಮ ಪವರ್ನ ನೀವು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆ ಯೂನಿವರ್ಸ್ ಈ ಸಮಯದಲ್ಲಿ. ನಿಮ್ಮನ್ನು ನೀವು ತುಂಬ ಸಣ್ಣದಾಗಿ ಅಥವಾ ತುಂಬ ನ್ಯಾರೋ ಮೈಂಡೆಡ್ ಆಗಿ ಅಥವಾ ನನ್ನ ಜೀವನ ಇಷ್ಟೇ ಅಥವಾ ನಾನು ಇಷ್ಟೇ, ನನ್ನ ಕೈಲಿದೆ, ಇದ್ರ ಮೇಲೆ ಇನ್ನೇನೂ ಆಗಲ್ಲ, ಈ ರೀತಿ ನಿಮ್ಮನ್ನು ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ, ತುಂಬ ಸ್ಮಾಲ್ ಆಗಿ, ಲೈಕ್ ನಿಮ್ಮನ್ನು ನೀವು ಬೆಳೆಯೋಕ್ಕೆ ಬಿಡ್ದಿರಾ ಅದೊಂದು ಸಣ್ಣ ಒಂದು ಕಾರ್ನರಲ್ಲಿ ಇಟ್ಕೊಂಡಂಥ ಒಂದು ಎನರ್ಜಿಯಿಂದ ಯು ಆರ್ ನಾಟ್ ಜಸ್ಟ್ ಡಾಟ್, you are entire universe and universe is in you. universe entire energy ನಿಮ್ಮ ಒಳಗಡೆ ಇದೆ ಅನ್ನುವಂಥ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ನ ನಿಮಗೆ ತರ್ತಾ ಇರೋದು ಯೂನಿವರ್ಸು. ಅದನ್ನು ತರೋ ಪ್ರಯತ್ನ ಪಡ್ತಾ ಇರೋದು. ಸೊ ಅದು ಹೇಗೆ ನಿಮ್ಮ ಇಡೀ ಅಂದರೆ ಪ್ರತಿನಿತ್ಯದ ಜೀವನದಲ್ಲಿ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಎಲ್ಲೆಲ್ಲಿ ತುಂಬ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರಿ, ತುಂಬ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ರಿ, ನಿಮ್ಮ ಬೆಳಕನ್ನು ಎಲ್ಲಿ ರೇಡಿಯೇಟ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಜನರು ಅಥವಾ ಹೊರಗಡೆ ಪ್ರಪಂಚ, ಅಲ್ಲೆಲ್ಲ ನಿಮ್ಮ ವಾಯ್ಸನ್ನು ಅಥವಾ ನಿಮ್ಮ ಬೆಳಕನ್ನು ತೋರಿಸೋದಕ್ಕೆ ನೀವು ಹೆದರ್ಕೊಳ್ದಿರ ನೀವು ಧೈರ್ಯವಾಗಿ ನಿಂತಿರೋ ಅಂಥ ಎನರ್ಜಿ ತೋರಿಸ್ತಾ ಇದ್ದಾರೆ. ಮುಂಚೆ ಯಾರ ಹತ್ರ ಆದರೂ ಏನಾದರೂ ಹೇಳೋದಕ್ಕೆ ನೀವು ತುಂಬ ಭಯ ಪಡ್ತಿದ್ರೆ ಅಥವಾ ಯಾರು ಏನು ಅಂದ್ಕೊಳ್ತಾರೆ ಅನ್ನೋ ಥರ. ಬಟ್ ನಿಮ್ಮನ್ನು ನೀವು ತಿಳ್ಕೊಳ್ತಾ ನಿಮ್ಮ ಬೇಕು ಬೇಡಗಳನ್ನ ಅರ್ಥಕೊಳ್ತಾ ನಿಮ್ಮ ಎನರ್ಜಿನಲ್ಲಿರುವಂಥ ಶಕ್ತಿನ ನೀವು ತಿಳ್ಕೊಳ್ತಾ, ಯಾರು ಏನು ಅಂದ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನನ್ನು ನಾನು ಅರ್ಥಕೊಳ್ಳೋದು, ನನ್ನ ಬೆಳಕನ್ನು ನಾನು ತಿಳ್ಕೊಳ್ಳೋದು, ನನ್ನ ಒಳಗಡೆ ಇರೋವಂಥ ಶಕ್ತಿನ ಆಚೆ ಬರೋದಕ್ಕೆ ಅವಕಾಶ ಮಾಡಿಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ನಾನು ಈ ಭೂಮಿ ಮೇಲೆ ಬಂದಿರೋದು ಆ ಸಣ್ಣ ಡಾಟ್ ಆಗಿ ಒಂದು ಕಾರ್ನರಲ್ಲಿರೋದಕ್ಕಲ್ಲ, ಫುಲ್ ಬೆಳಕಾಗಿ ಇಡೀ ಪ್ರಪಂಚನ ಆವರಿಸ್ಕೊಳ್ಳೋ ಅಂಥ ಶಕ್ತಿ ಇರೋವಂಥ ಒಂದು ಕೆಪ್ಯಾಸಿಟಿ ಇದೆ ನನಗೆ. ಆ ಶಕ್ತಿನ ನಾನು ಹರಿಯೋದಕ್ಕೆ ಬಿಡ್ತೀನಿ, ಬ್ರೈಟಾಗಿ ಶೈನ್ ಆಗೋದಕ್ಕೆ ಬಿಡ್ತೀನಿ. ಆ್ಯಂಡ್
ಯೂನಿವರ್ಸ್ನ ನಂಬೋದನ್ನು ಕಲಿತೀನಿ, ನನ್ನ ಹೈಯರ್ ಪವರ್ಸ್ನ ನಂಬೋದಕ್ಕೆ ಕಲಿತೀನಿ. ಮತ್ತು ಇನ್ನೊಂದು ಏನಂದರೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಎನರ್ಜಿ ವಿಚ್ ಇಸ್ ಸೋ ರೆಸನೇಟಿಂಗ್ ಈ ಸಮಯದಲ್ಲಿ. ಈ ಪರ್ಟಿಕ್ಯುಲರ್ ಕ್ರಿಸ್ಟಲ್ ಬಂದು ನಮ್ಮ ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಮಾಡುವಂಥ ಕ್ರಿಸ್ಟಲ್ಲು. ಈ ಕ್ರಿಸ್ಟಲ್ ನಾನು ಯೂಶ್ವಲಿ ಯೂಸ್ ಮಾಡೋದು ದೊಡ್ಡ ದೊಡ್ಡ ಡೆಸಿಷನ್ಸ್ ಮಾಡಬೇಕಾದ್ರೆ, ಅಥವಾ ನನ್ನ ಹೈಯರ್ ಸೆಲ್ಫ್ನ ನಾನು ಈ ಸಮಯದಲ್ಲಿ ನಾನು ಏನು ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ, ಅಥವಾ ನನ್ನ ಕೈಲಿ ಬ್ರಾಡಾಗಿ ಆಲೋಚನೆ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಮೈಂಡ್ ತುಂಬ ಸ್ಮಾಲ್ ಆಗಿ ಶ್ರಿಂಕ್ ಆಗಿರೋ ಥರ ಅನ್ನಿಸ್ತಾ ಇದೆ, ಗಿವ್ ಮಿ ದ ಪವರ್ ಟು ಥಿಂಕ್ ಬಿಗ್, ಥಿಂಕ್ ಬ್ರಾಡ್. ಮತ್ತು ಪ್ರತಿನಿತ್ಯದಲ್ಲಿ ಐ ಆಮ್ ಜಸ್ಟ್ ಅ ಹ್ಯೂಮನ್ ಬೀಯಿಂಗ್, ಐಮ್ ಅ ಸ್ಮಾಲ್ ಪರ್ಸನ್ ಅನ್ನೋ ಥರ ನನ್ನನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಬ್ರೇಸ್ಲೆಟ್ ರಿಮೈಂಡ್ಸ್ ಮೀ ನಾನು ಬರೀ ಒಂದು ಹ್ಯೂಮನ್ ಬೀಯಿಂಗ್, ಈ ಬಾಡಿನಲ್ಲಿರೋ ಅಷ್ಟೇ ಒಂದು ಎನರ್ಜಿ ಅಲ್ಲ, ಇಡೀ ಪ್ರಪಂಚನ ಆವರಿಸೋ ಅಂಥ ಒಂದು ಪ್ರಕಾಶಮಾನವಾದಂಥ ಬೆಳಕು. ಇಟ್ ಈಸ್ ಇನ್ಸೈಡ್ ಮೀ, ನನ್ನ ಒಳಗಡೆ ಆ ಇಡೀ ಯೂನಿವರ್ಸ್ನ ಬೆಳಕು, ಆ ಫೈರ್ ಈಸ್ ಇನ್ಸೈಡ್ ಮೀ ಅಂತ ರಿಮೈಂಡ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಬ್ರೇಸ್ಲೆಟ್ ನಾನಿದು. ವೆರಿ ಹೈ ವೈಬ್ರೇಷನಲ್ ಕ್ರಿಸ್ಟಲ್, ಹಾಲೈಟ್ ಕ್ರಿಸ್ಟಲ್, ಎಸ್ಪೆಷಲಿ ನನ್ನ ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಮಾಡುವಂಥ ಕ್ರಿಸ್ಟಲ್ ಇದು. ಸೊ ಬೇಸಿಕ್ಲಿ ನಿಮ್ಮ ಎನರ್ಜಿನ, ನಿಮ್ಮ ಔರಾನ, ನಿಮ್ಮ ಕೆಪ್ಯಾಸಿಟಿನ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಯೂನಿವರ್ಸ್. ಇವಾಗ ನೀವು ಆಲೋಚನೆ ಮಾಡೋ ಶಕ್ತಿನ, ಆಲೋಚನೆ ಮಾಡೋ ಡಿಫ್ರೆಂಟಾಗಿ ಆಲೋಚನೆ ಮಾಡುವಂಥ ಒಂದು ಪಾಸಿಬಿಲಿಟಿನ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಈ ಸಮಯದಲ್ಲಿ ಯೂನಿವರ್ಸ್. ನಿಮ್ಮಲ್ಲಿ ಎಷ್ಟೊಂದು ಬದಲಾವಣೆಗಳನ್ನ ಕಂಡಿರ್ಬೋದು ನೀವು ರೀಸೆಂಟಾಗಿ, ಅಥವಾ ಪಾಸ್ಟ್ 1 ಇಯರಿಂದ 6 ಮಂತ್ಸಿಂದ. ಆ ಚೇಂಜಸ್ ಎಲ್ಲ ನಿಮ್ಮಲ್ಲಿ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮತ್ತು ನಿಮಗೇನೆ ಏನೋ ಒಂಥರ ಕುತೂಹಲ ಇರ್ಬೋದು ಒಳಗಡೆಯಿಂದ, ನನಗೆ ಈ ಥರ ನಾನು ಇರಲಿಲ್ಲ, ಎಲ್ಲ ಚೇಂಜ್ ಆಗ್ತಾ ಇದೆ, ನಾನು ಒಳಗಡೆ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಸೊ ಯೂನಿವರ್ಸ್ ಹೇಳ್ತಾ ಇರೋದು ಟ್ರಸ್ಟ್ ದ ಪ್ರಾಸೆಸ್, ಟ್ರಸ್ಟ್ ಹೂ ಯು ಆರ್ ಬಿಕಮಿಂಗ್. ನೀವು ಯಾರಾಗಿ ಬದಲಾಗ್ತಾ ಇದ್ದೀರಾ, ದಟ್ ಈಸ್ ದ ಹೈಯೆಸ್ಟ್ ವರ್ಷನ್, ನಿಮ್ಮ ಹೈಯರ್ ವರ್ಷನ್, ಅಪ್ಗ್ರೇಡೆಡ್ ವರ್ಷನ್. ಸೊ ಅದನ್ನು ಬರೋದಕ್ಕೆ ಬಿಡಿ, ಅದನ್ನು ಬೆಳೆಯೋದಕ್ಕೆ ಬಿಡಿ, ನಿಮ್ಮ ಹಾರ್ಟನ್ನು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಬಿಡಿ, ಬ್ರಾಡಾಗಿ ಆಲೋಚನೆ ಮಾಡೋದಕ್ಕೆ ನಿಮಗೆ ನೀವು ಪರ್ಮಿಷನ್ ಕೊಡಿ. ನಿಮ್ಮ ಬೆಳಕನ್ನು ನೀವು ರಿಸ್ಟ್ರೇನ್ ಮಾಡಿ, ಡಲ್ ಮಾಡಿ, ಡಿಮ್ ಮಾಡಿ ಇಟ್ಕೊಳ್ಬೇಡಿ. ಯು ಆರ್ ಹಿಯರ್ ಟು ಶೈನ್ ಬ್ರೈಟ್ಲಿ. ಯಾರಿಗೆ ನೋಡೋಕ್ಕೆ ಸಾಧ್ಯ, ಆ ಬೆಳಕನ್ನು ನೋಡೋವಂಥ ಕೆಪ್ಯಾಸಿಟಿ ಇದೆ, ಅವರು ಅದನ್ನು ತಡ್ಕೊಳ್ಳೋವಂಥ ಕೆಪ್ಯಾಸಿಟಿ ಇದೆ, ತಡ್ಕೊಳ್ತಾರೆ. ಯಾರ ಕೈಲಿ ಆಗೋದಿಲ್ಲ ಅವರು ನಿಮ್ಮ ಲೈಫಿಂದ ದೂರ ಹೋಗ್ಬೋದು, ಅಥವಾ ನೀವು ಆ ಜನರಿಂದ ದೂರ ಹೋಗ್ಬೋದು. ಯಾಕೆಂದರೆ ನೀವು ಎಲ್ಲಿ ನಿಮ್ಮನ್ನು ಬ್ರೈಟಾಗಿ, ನಿಮ್ಮನ್ನು ನೀವು ಬೆಳಗೋದಕ್ಕೆ ನೀವು ಬಿಡೋದಿಲ್ಲ ಅಂತ ಜಾಗದಲ್ಲಿ ನೀವಿರೋದು ಇನ್ನು ಮುಂದೆ ಕಷ್ಟ ಆಗ್ಬೋದು. ಬಿಕಾಸ್ ಯು ಆರ್ ಹಿಯರ್ ಟು ಶೈನ್, ಯು ಆರ್ ಪವರ್ಫುಲ್. ಬರೀ ಒಂದು ಡಾಟ್ ಅಲ್ಲ, ಆ ಡಾಟಿಂದನೇ ಪ್ರತಿಯೊಂದು ಶುರು ಆಗೋದು. ಫಸ್ಟ್ ಬಂದಿದ್ದ ಇಮೇಜು, ದ ಡಾಟ್ ಎಕ್ಸ್ಪ್ಯಾಂಡಿಂಗ್ ಟು ಬಿ ಅ ಹ್ಯೂಜ್ ಲೈಟ್, ಇಡೀ ಪ್ರಪಂಚನ ಆವರಿಸ್ಕೊಳ್ಳೋಕ್ಕಾಗುವಂಥ ಕೆಪ್ಯಾಸಿಟಿ ಇದ್ದಂಥ ಲೈಟಿಗೆ ಟರ್ನ್ ಆಗಿದ್ದು, ವಿಚ್ ಈಸ್ ಸೋ ಅಮೇಝಿಂಗ್. ಗ್ರೂಪ್ ನಂಬರ್ 1. ಸೊ ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಬೆಳಕನ್ನು ನೀವು ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ, ಮತ್ತು ನಿಮ್ಮ ಹಾರ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು, ನಿಮ್ಮ ಮೈಂಡ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು, ಮತ್ತು ನಿಮ್ಮನ್ನು ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲ, ತಿಳ್ಕೊಳ್ಳೋದು ಒಂದು ಹಂತ ಆದರೆ ಅದು ತಿಳ್ಕೊಂಡಿರೋದನ್ನು ನಾನು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ತೀನಿ ಅನ್ನೋವಂಥದ್ದು. ವಿ ಹ್ಯಾವ್ 7 ಆಫ್ ಕಪ್ಸ್, ಮೊದಲನೇ ಕಾರ್ಡು. ಸಚ್ ಅ ಬ್ಯೂಟಿಫುಲ್ ಕಾರ್ಡ್. ಓಕೆ, ನೈಟ್ ಆಫ್ ವಾಂಡ್ಸ್, ಅಮೇಝಿಂಗ್ ಎನರ್ಜೀಸ್. ಗ್ರೂಪ್ ನಂಬರ್ 1, ವೀಲ್ ಆಫ್ ಫಾರ್ಚೂನ್. ಇದನ್ನೇ ಹೇಳಿದ್ದು ನಾನು, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾಗ್ತಾ ಇರೋ ಥರ ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಸಮಯದಲ್ಲಿ. ಹೊರಗಡೆ ಬದಲಾಗ್ತಾ ಇರೋದು, ನಿಮ್ಮ ಒಳಗಡೆ ಬದಲಾಗ್ತಾ ಇರೋದು, ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ವಿ ಹ್ಯಾವ್ ದ ಮೂನ್, ಬಾಟಮ್ ಆಫ್ ದ ಡೆಕ್. Okay, we have Princess of Wands also. So look at all the fire colors. Fire, bright yellow, bright ಪಿಂಕ್. ಇದು ವಾಂಡ್ಸು ಮತ್ತು ಈ ಕಾರ್ಡ್ ಬಂದು ವೀಲ್ ಆಫ್ ಫಾರ್ಚೂನ್. ಲೈಕ್ ಥಿಂಗ್ಸ್ ಆರ್ ಶಿಫ್ಟಿಂಗ್. ಗ್ರೂಪ್ ನಂಬರ್ 1, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಶಿಫ್ಟ್ ಆಗ್ತಾ ಇದೆ. ವಿತ್ 7 ಆಫ್ ಕಪ್ಸ್ ನಿಮಗೂ ಆಪರ್ಚುನಿಟೀಸ್ ಇದೆ, ಆಪ್ಷನ್ ಇದೆ, ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪ್ಯಾಸಿಟಿ ಇದೆ. ಬರೀ ಏನಾಗ್ತಾ ಇದೆ ಅಷ್ಟೇ ಅಲ್ಲ, ನನ್ನ ಜೀವನನ ಚೂಸ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪ್ಯಾಸಿಟಿ ನನಗಿದೆ. ಚೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀರಾ. ಯಾಕೆಂದರೆ ಇಷ್ಟು ದಿನ ಏನಾಗಿತ್ತು,
ಅಷ್ಟೇ ಜೀವನ, ಅಷ್ಟೇ ಎಂಡ್ ಆಫ್ ಲೈಫ್, ಎಂಡ್ ಆಫ್ ಸ್ಟೋರಿ ಅನ್ನೋ ಥರ ಅಂದ್ಕೊಳ್ದಿರಾ. ಲೈಕ್ ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ. 7 ಆಫ್ ಕಪ್ಸ್ ಈಸ್ ಅಬೌಟ್ ಆಪ್ಷನ್ಸ್, ಆಪರ್ಚುನಿಟೀಸ್, ಮತ್ತು ಲೈಫ್ನ ನಾವು ಚೂಸ್ ಮಾಡೋದು, ನಮಗೆ ಯಾವ ಥರ ಜೀವನ ಬೇಕು ಅಂತ ಹೇಳಿ ನಾವು ಚೂಸ್ ಮಾಡೋದು. ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಇರ್ಬೋದು, ಜಾಬ್ ಆಪರ್ಚುನಿಟಿ ಇರ್ಬೋದು, ಸ್ಪಿರಿಚುವಲ್ ಗ್ರೋತ್ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಇರ್ಬೋದು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇರ್ಬೋದು. ಯಾವ ರೀತಿ ಜೀವನ ನನಗೆ ಬೇಕು ಅನ್ನೋದನ್ನು ನೀವು ವಾಲಂಟಿಯರ್ ಆಗಿ ಸೆಲೆಕ್ಟ್ ಮಾಡ್ತಾ ಇರೋದು ಆ ಒಂದು ಹೈಯರ್ ಪರ್ಸ್ಪೆಕ್ಟಿವಿಂದ. ಸಣ್ಣದಾಗಿ ಆಲೋಚನೆ ಮಾಡಿದಿರಾ, ಐ ಕ್ಯಾನ್ ಡ್ರೀಮ್ ಬಿಗ್. ನಾನು ಏನೇನ ಡ್ರೀಮ್ ಮಾಡ್ತಾ ಇದ್ದೀನಿ ಅದನ್ನು ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡುತ್ತೆ. ನಾನು ಯೂನಿವರ್ಸ್ನ ನಂಬಿದಾಗ, ಆ ಯೂನಿವರ್ಸ್ ಜೊತೆ ನಾನು ಕೈ ಜೋಡಿಸಿದಾಗ, ನಾನೊಬ್ಬಳೇ ಅಥವಾ ನಾನೊಬ್ಬನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ತಪ್ಪು ನಂಬಿಕೆನಲ್ಲಿಲ್ದಿರ, ಯೂನಿವರ್ಸ್ ಈಸ್ ವಿತ್ ಮೀ, ಹೈಯರ್ ಪವರ್ಸ್ ಆರ್ ವಿತ್ ಮೀ. ನಾನು ಐ ಆಮ್ ನಾಟ್ ಜಸ್ಟ್ ಅ ಹ್ಯೂಮನ್ ಬೀಯಿಂಗ್. ಈ ಬಾಡಿನಲ್ಲಿ ನನ್ನ ಸೋಲ್ ಬಂದು ಶ್ರಿಂಕ್ ಆಗಿ ಬಾಡಿ ಒಳಗಡೆ ಸೇರಿಕೊಂಡಿದೆ ಅಂತ ಅಂದಿದ್ದು ಮಾತ್ರಕ್ಕೆ ನನಗೆ ಇಷ್ಟೇ ಕೆಪಾಸಿಟಿ ಅಂತಲ್ಲ. ಮೈ ಮೈಂಡ್ ಕ್ಯಾನ್ ರೀಚ್ ಮಲ್ಟಿಪಲ್ ಡೈಮೆನ್ಷನ್ಸ್. ನನ್ನ ಮೈಂಡ್ ಬಂದು, ನನ್ನ ವಿಜುವಲೈಸೇಷನ್ಸ್ ಬಂದು, ನನ್ನ ಆಲೋಚನೆಗಳು, ನನ್ನ ಕಲ್ಪನೆಗಳು ಬಾಡಿಗೆ ಲಿಮಿಟೆಡ್ ಅಲ್ಲ. ಯಾವ ಡೈಮೆನ್ಷನಲ್ಲಿ, ಯಾವ ಡೆನ್ಸಿಟಿನಲ್ಲಿ ಬೇಕಾದರೂ ರೀಚ್ ಆಗುವಂಥ ಕೆಪಾಸಿಟಿ ಇದೆ. ವಿಚ್ ಮೀನ್ಸ್ ನೀವು ಮಲ್ಟಿ ಡೈಮೆನ್ಷನಲ್ ಬೀಯಿಂಗ್ಸ್. ಬರೀ ಹ್ಯೂಮನ್ ಬೀಯಿಂಗ್ ಆಗಿ ಬಾಡಿನಲ್ಲಿರೋ ಅಷ್ಟೇ ಅಲ್ಲ. ನೀವು ಯೋಗನಲ್ಲೆಲ್ಲ ನೋಡಿದರೆ ವಿ ಹ್ಯಾವ್ ಸಟಲ್ ಬಾಡೀಸ್, ಎನರ್ಜಿ ಬಾಡಿ, ಮೆನಿ ಡಿಫ್ರೆಂಟ್ ಲೇಯರ್ಸ್. ನಮ್ಮ ಬಾಡಿ, ಫಿಸಿಕಲ್ ಬಾಡಿ ಬಿಟ್ಟು ಎಷ್ಟೊಂದು ಲೇಯರ್ಸ್ ಇರುತ್ತೆ. ಆ ಲೇಯರ್ಸ್ ಎಲ್ಲ ಬಂದು ಬೇರೆ ಡೈಮೆನ್ಷನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಂಥ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ನ ಯೂನಿವರ್ಸು ನಿಮ್ಮ ಜೀವನಕ್ಕೆ ತರ್ತಾ ಇರೋದು. ಇಷ್ಟು ದಿನ ಇದ್ದಿದ್ದ ಥರ ನಿಮ್ಮ ಜೀವನ ಸಣ್ಣದಾಗಿ ಅಥವಾ ಒಂದು ಡಾಟ್ ಆಗಿಲ್ದಿರ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ಪ್ಯಾನ್ಸಿವ್ ಆಗಿ ಜೀವನನ ಹೆಂಗೆ ನೋಡೋದು ಅಂಥೇಳಿ ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಹೇಳ್ಕೊಡ್ತಾ ಇರೋದು. ವಿತ್ ದ ನೈಟ್ ಆಫ್ ವಾಂಡ್ಸ್ ಐ ಕ್ಯಾನ್ ಕ್ಲಿಯರ್ಲಿ ಸಿ, ನಿಮಗೂ ಗೊತ್ತು ಈ ಥರ ಚೇಂಜಸ್ ನಿಮ್ಮಲ್ಲಿ ಆಗ್ತಾ ಇದೆ. ನೀವು ಜೀವನನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಜೀವನನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ವಿತ್ ದ ವೀಲ್ ಆಫ್ ಫಾರ್ಚೂನ್ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇದೆ, ನಿಮ್ಮ ಜೀವನನೂ ಶಿಫ್ಟ್ ಆಗ್ತಾ ಇದೆ. ನಿಮಗೆ ಅದೆಲ್ಲ ಕ್ಲಿಯರಾಗಿ ದೆರ್ ಇಸ್ ಅ ಫೀಲಿಂಗ್ ನಿಮ್ಮ ಒಳಗಡೆ, ಹೌದು ಏನೋ ಬದಲಾಗ್ತಾ ಇದೆ ಅನ್ನೋಂಥ ಒಂದು ಫೀಲಿಂಗು. ಯಾ, ವಿ ಹ್ಯಾವ್ ಗ್ರೇಟ್ ಗ್ಯಾದರಿಂಗ್, ಇಟ್ ಇಸ್ ಆಲ್ ಕಮ್ಮಿಂಗ್ together, soul tribe. Yeah, there is a lot of new opportunities, new options, new friendships, new beginnings. Okay, ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಹೊಸ ಜನನ ಭೇಟಿ ಮಾಡ್ತಾ ಇರ್ಬೋದು, ಹೊಸ ಕಮ್ಯುನಿಟಿಗೆಲ್ಲಾದರೂ ಸೇರಿರ್ಬೋದು, ಅಥವಾ ಹೊಸ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು. ನಿಮಗೆ ಕರೆಕ್ಟ್ ಆಗಿರುವಂಥ ಜಾಗ, ಕರೆಕ್ಟ್ ಆಗಿರುವಂಥ ಆಪರ್ಚುನಿಟಿ, ಕರೆಕ್ಟ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸಸ್ಸು ನಿಮಗೆ, ನಿಮ್ಮ ಅನುಭವಕ್ಕೆ, ನೀವು ಭೂಮಿ ಮೇಲೆ ಬಂದಿರೋ ನಿಮ್ಮ ಲೈಫ್ ಪರ್ಪಸ್ ಏನಿದೆ, ಅಥವಾ ನೀವು ಏನನ್ನು ಕಲಿಯೋದಕ್ಕೆ ಬಂದಿದ್ದೀರಾ, ಏನನ್ನು ಅಚೀವ್ ಮಾಡೋದಕ್ಕೆ ಬಂದಿದ್ದೀರಾ, ಯಾವ ಒಂದು ಸಕ್ಸಸ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀರಾ, ಯಾವ ಲೈಫ್ ಲೆಸನ್ಸ್ನ ಕಲಿಯೋಕೆ ಬಂದಿದ್ದೀರಾ, ಅದನ್ನೆಲ್ಲ ಕಲಿತು ಅದರಿಂದ ಮುಂದೆ ಹೋಗ್ತಾ ಇರೋವಂಥ ಒಂದು ಎನರ್ಜಿದು. ವಿತ್ ಅ ವೀಲ್ ಆಫ್ ಫಾರ್ಚೂನ್ ನಿಮ್ಮ ನೆಗೆಟಿವ್ ಕಾರ್ಮಿಕ್ ಸೈಕಲ್ನ ಕ್ಲೋಸ್ ಮಾಡಿ ಈಗ ಹೊಸ ಪಾಸಿಟಿವ್ ಸೈಕಲ್ಗೆ ಮೂವ್ ಆಗ್ತಾ ಇರೋವಂಥ ಒಂದು ಪೀರಿಯಡ್ ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 1. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ಲುಕ್ ಎಟ್ ದಿಸ್ ಕಾರ್ಡ್, ದಿಸ್ ಈಸ್ ಲೀಪ್. ಯು ಗೋ ಫಸ್ಟ್, ದ ಯೂನಿವರ್ಸ್ ವಿಲ್ ಕ್ಯಾಚ್ ಯು. ಎಕ್ಸಾಕ್ಟ್ಲಿ ಲೈಕ್ ಯೂನಿವರ್ಸ್ ಡೈರೆಕ್ಟಾಗಿ ನಿಮ್ಮ ಹತ್ರ ಮಾತಾಡ್ತಾ ಇರೋ ಥರ ವಿ ಹ್ಯಾವ್ ದ ವರ್ಡ್ ಆಫ್ ಯೂನಿವರ್ಸ್. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ನೀವೇನು ಬೇಕು ಅದನ್ನು ಅಚೀವ್ ಮಾಡೋಕ್ಕೆ ಫಸ್ಟು ನೀವು ಮೊದಲನೇ ಹೆಜ್ಜೆ ಇಡಬೇಕು. ನೀವಿಟ್ಟಿರೋ ಹೆಜ್ಜೆನ ಫಾಲೋ ಮಾಡೋದು ಯೂನಿವರ್ಸು. ಯೂನಿವರ್ಸ್ ಬಂದು ಡೈರೆಕ್ಟಾಗಿ ನೀವು ಇದು ಮಾಡಬೇಕು, ನೀವು ಈ ಕೆಲಸಕ್ಕೆ ಹೋಗಬೇಕು, ನಿಮ್ಮ ಪರ್ಪಸ್ ಇದು ಅಂಥೇಳಿ ಯಾವ ಯೂನಿವರ್ಸ್ ಆಗಲಿ, ಅಥವಾ ಯಾವ ಏಂಜಲ್ಸ್ ಆಗಲಿ, ಅಥವಾ ಗೈಡ್ಸ್ ಆಗಲಿ, ಅಥವಾ ಹೈಯರ್ ಪವರ್ಸ್ ಆಗಲಿ, ನಮ್ಮ ಫ್ರೀ ವಿಲ್, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಗೂ ಭೂಮಿ ಮೇಲೆ ಫ್ರೀ ವಿಲ್ ಅಂತ ಇರುತ್ತೆ. ಫ್ರೀಯಾಗಿ ಚೂಸ್ ಮಾಡ್ಕೊಳ್ಳೋ ಅಂಥ ಒಂದು ಬ್ಲೆಸ್ಸಿಂಗ್ ಇದೆ ಭೂಮಿ ಮೇಲೆ ನಮಗೆ, ಅದನ್ನು ಫ್ರೀ ವಿಲ್ ಅಂತ ಹೇಳ್ತೀವಿ. ಸೊ ಆ ಫ್ರೀ ವಿಲ್ಗೆ ಯೂನಿವರ್ಸ್ ಆಗಲಿ ಯಾವ ಹೈಯರ್ ಪವರ್ಸ್ ಆಗಲಿ ಇಂಟರ್ಫಿಯರ್ ಮಾಡೋ ಅಂಥ ಒಂದು ಪರ್ಮಿಷನ್ ಇರೋದಿಲ್ಲ. ಸೊ ಫಸ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು, ಈ ಕಾರ್ಡಲ್ಲಿ ಎಷ್ಟೊಂದು ಸೆಲೆಕ್ಷನ್ಸ್ ಇದೆ.
ಯಾವ ರೀತಿ ಎಕ್ಸ್ಪೀರಿಯನ್ಸ್ ಬೇಕು ನನಗೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಥವಾ ಯಾವ ಡೈರೆಕ್ಷನಲ್ಲಿ ನಾನು ಹೋಗಬೇಕು ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡು ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಇಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯೂನಿವರ್ಸ್ ವಿಲ್ ಕಮ್ ವಿತ್ ಯು, ಯೂನಿವರ್ಸ್ ವಿಲ್ ಡಾನ್ಸ್ ವಿತ್ ಯು. ಬಟ್ ನೀವು ಲೀಡ್ ಮಾಡಬೇಕಾಗಿರೋದು ನೀವು. ವಿತ್ ದ ಕಾರ್ಡ್ ಲೀಪ್, ಫೆಬ್ರವರಿ ಮಂತಲ್ಲಿಗೆ ಎಂಟರ್ ಆಗ್ತಾ ಇದ್ದೀವಿ. ಫೆಬ್ರವರಿ ಮಂತ್ ಬಂದು ಲೀಪ್ ಮಂತ್, 2024 ಬಂದು ಲೀಪ್ ಇಯರ್. ಸೊ ಈ ಕಾರ್ಡಲ್ಲಿ ಲೀಪ್ ಇರೋದು, ಮತ್ತು ಯೂನಿವರ್ಸ್ ಬಂದು ಯು ಗೋ ಫಸ್ಟ್, ಐ ವಿಲ್ ಫಾಲೋ ಅಂತ ಹೇಳ್ತಾ ಇರೋದು ಯೂನಿವರ್ಸು. ವಿಚ್ ಮೀನ್ಸ್ ಈ ವರ್ಷ ಯು ಮೇ ಟೇಕ್ ಸಮ್ ಬಿಗ್ ಡಿಸಿಷನ್ಸ್, ಸಮ್ ಬಿಗ್ ಜಂಪ್ ಆರ್ ಅ ಬಿಗ್ ಮೂವ್ ನೀವು ಇರೋವಂಥ ಸಿಚುವೇಶನಿಂದ. ಸೊ ಯೂನಿವರ್ಸ್ ಹೇಳ್ತಾ ಇರೋದು ಡೋಂಟ್ ಬಿ ಅಫ್ರೇಡ್ ಆ ಬಿಗ್ ಡಿಸಿಷನ್ಸ್ ಮಾಡೋದಕ್ಕೆ, ಬಿಗ್ ಚೇಂಜಸ್ ಮಾಡೋದಕ್ಕೆ ನಿಮ್ಮ ಜೀವನದಲ್ಲಿ. ಯು ಗೋ ಫಸ್ಟ್, ಐ ವಿಲ್ ಫಾಲೋ. ಬಟ್ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ತೊಗೊಳ್ಬೇಕಾಗಿರೋದು ನೀವು. ಅದ್ರ ಜೊತೆಗೆ ಡಾನ್ಸ್ ಪಾರ್ಟ್ನರ್ ಆಗಿ ನಿಮ್ಮ ಕೈಗೆ ಕೈ ಜೋಡಿಸೋದು ಯೂನಿವರ್ಸು. ಓಕೆ, ಯೂನಿವರ್ಸ್ ನಿಮ್ಮನ್ನು ಲೀಡ್ ಮಾಡೋದಲ್ಲ, ನೀವು ಚೂಸ್ ಮಾಡಿದ್ಮೇಲೆ ಆ ಡೈರೆಕ್ಷನ್ಗೆ ಏನು ಸಪೋರ್ಟ್ ಬೇಕು ಅದನ್ನು ತರೋದು ನಮ್ಮ ಹೈಯರ್ ಪವರ್ಸು, ಮತ್ತು ನಮ್ಮ ಏಂಜಲ್ಸು, ಗೈಡ್ಸು. ನೀವು ಯಾವ ಒಂದು ಹೈಯರ್ ಪವರ್ನ ನಂಬ್ತೀರಾ ಆ ಹೈಯರ್ ಪವರು. ಸೊ ಯು ಮೇಕ್ ಅ ಚಾಯ್ಸ್, ಯು ಮೂವ್ ಫಾರ್ವರ್ಡ್, ವಿ ವಿಲ್ ಫಾಲೋ, ವಿ ವಿಲ್ ಸಪೋರ್ಟ್ ಯು. ಬ್ರಿಂಗಿಂಗ್ ಅ ನ್ಯೂ ಏಜ್, ಎಕ್ಸಾಕ್ಟ್ಲಿ. ವಿಜುವಲೈಸೇಷನ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ದಟ್ ಈಸ್ ಅ ಪವರ್ಫುಲ್ ಟೂಲ್ ನಿಮ್ಮ ಜೀವನದಲ್ಲಿ. ಪ್ರತಿಯೊಬ್ಬರ ಜೀವನದಲ್ಲೂ ವಿಜುವಲೈಸೇಷನ್ ಇಟ್ ಈಸ್ ನಾಟ್ ಸಮ್ ಕೈಂಡ್ ಆಫ್ ಒಂದಷ್ಟು ಜನ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ. ವಿಜುವಲೈಸೇಷನ್ ನಮ್ಮ ಮೈಂಡ್ನ ಬೇರೆ ಡೈಮೆನ್ಷನಿಗೆ, ಸ್ಪಿರಿಚುವಲ್ ವರ್ಲ್ಡ್ಗೆ ಕನೆಕ್ಟ್ ಮಾಡೋದು ನಮ್ಮ ಮೈಂಡು, ನಮ್ಮ ವಿಜುವಲೈಸೇಷನ್ನು. ಯಾಕೆಂದರೆ ಅದು ನಮ್ಮ ಬಾಡಿನಲ್ಲಿ ಲಿಮಿಟೆಡ್ ಆಗಿರೋದಿಲ್ಲ ವಿಜುವಲೈಸೇಷನ್ನು. ಅಥವಾ ನಾವು ಯೋಚನೆ ಮಾಡ್ತಾ ಇರೋವಂಥ ಥಾಟ್ಸ್ ಇರ್ಬೋದು, ಇಮೇಜಸ್ ಇರ್ಬೋದು, ನಾವು ಕಾನ್ಷಿಯಸ್ ಆಗಿ ಕೂತ್ಕೊಂಡು ಏನ್ರ ಬಗ್ಗೆ ಆದರೂ ಡ್ರೀಮ್ ಮಾಡ್ತಾ ಇರೋದಿರ್ಬೋದು. ಆ ಒಂದು ಡ್ರೀಮ್ ಅಥವಾ ಒಂದು ವಿಜುವಲೈಸೇಷನ್ ಬಂದು ಬೇರೆ ರೆಲ್ಮ್ಗೆ, ಬೇರೆ ಸ್ಪಿರಿಚುವಲ್ ವರ್ಲ್ಡ್ಗೆ ಕನೆಕ್ಟ್ ಮಾಡೋವಂಥ ಕೆಪಾಸಿಟಿ ಇರೋವಂಥದ್ದು ನಮ್ಮ ವಿಜುವಲೈಸೇಷನ್. ಇಟ್ ಈಸ್ ಅ ಪವರ್ಫುಲ್ ಟೂಲ್. ಸೊ ನಿಮ್ಮ ಹಾರ್ಟನ್ನ, ನಿಮ್ಮ ಮೈಂಡನ್ನ ಕಾನ್ಸ್ಟೆಂಟಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇರಿ. ಯೂನಿವರ್ಸ್ ಈಸ್ ಸಪೋರ್ಟಿಂಗ್ ಯು ಇನ್ ಆಲ್ ಡೈರೆಕ್ಷನ್. ನಿಮ್ಮ ಹಾರ್ಟ್, ನಿಮ್ಮ ಎನರ್ಜಿನ, ನಿಮ್ಮ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಈ ಸಮಯದಲ್ಲಿ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ದ ಲಾಸ್ಟ್ ಕಾರ್ಡ್ ವಿ ಹ್ಯಾವ್ ಫ್ರಮ್ ಯೂನಿವರ್ಸ್, ಐ ಲೆಟ್ ಗೋ ಆ್ಯಂಡ್ ಅಲೋ ದ ಯೂನಿವರ್ಸ್ ಟು ಡೂ ಅವರ್ ಥಿಂಗ್. ಆಬ್ಸಲ್ಯೂಟ್ಲಿ, ಲೈಕ್ ಯೂನಿವರ್ಸ್ 2 ಸಲ ನಿಮ್ಮ ರೀಡಿಂಗಲ್ಲಿ ಯೂನಿವರ್ಸ್ ಅನ್ನೋವಂಥ ವರ್ಡ್ ಬಂದಿರೋದು. ಈ ಕಾರ್ಡಲ್ಲಿ ಯೂನಿವರ್ಸ್ ಯು ಗೋ ಫಸ್ಟ್, ಐ ವಿಲ್ ಫಾಲೋ ಅಂತ ಯೂನಿವರ್ಸ್ ಹೇಳ್ತಾ ಇರೋದು. ಎರಡನೇದು ಬಂದು ತುಂಬ ಸೀರಿಯಸ್ ಆಗಿ ನಾನೊಬ್ಬಳೇ ಅಥವಾ ನಾನೊಬ್ಬನೇ ಮಾಡ್ತಾ ಇರೋದು, ಎಲ್ಲ ನಾನೇ ಮಾಡ್ತಾ ಇರೋದು, ಅಥವಾ ನಾನು ಕಷ್ಟಪಟ್ಟು ಮಾಡಿದಾಗ್ಲೇ ಇದು ಸಾಧ್ಯ ಅಂತ ಆ ಕಲ್ಪನೆಯಿಂದ ಆಚೆ ಬಂದು ನಾನೊಬ್ಬಳೇ ಅಲ್ಲ, ಯೂನಿವರ್ಸ್ ನನ್ನ ಜೊತೆ ಕೈ ಜೋಡಿಸ್ತಾ ಇರೋದು. ವಿ ಬೋತ್ ಆರ್ ಪಾರ್ಟ್ನರ್ಸ್. ಸೊ ಯೂನಿವರ್ಸ್ ನನ್ನನ್ನು ಡೈರೆಕ್ಟ್ ಮಾಡ್ತಾ ಇರುತ್ತೆ ಅಥವಾ ಗೈಡ್ ಮಾಡ್ತಾ ಇರುತ್ತೆ. ಸೊ ನನಗೆ ಯಾವ ರೀತಿಯಾದ ಲೈಫ್ ಡಿಸೈನ್ ಮಾಡೋದಕ್ಕೆ ನನ್ನ ಹೈಯರ್ ಪವರ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇದೆ. ಐ ವಿಲ್ ನಾಟ್ ಬಿ ಸೋ ಸೀರಿಯಸ್, ಐ ವಿಲ್ ನಾಟ್ ಬಿ ಸೋ ಸ್ಟ್ರಿಕ್ಟ್. ಫ್ಲೆಕ್ಸಿಬಲ್ ಆಗಿ ಈ ನೀರು ಹೆಂಗೆ ಹರಿಯುತ್ತೆ ಆ ಥರ ಹರಿತಾ ಇರಬೇಕಾದ್ರೆ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಹೇಳಿ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಐ ವಿಲ್ ನಾಟ್ ಫೋರ್ಸ್ ಥಿಂಗ್ಸ್ ಟು ಹ್ಯಾಪನ್. ನ್ಯಾಚುರಲ್ ಆಗಿ ಥಿಂಗ್ಸ್, ಎಲ್ಲ ವಿಚಾರಗಳು ಅನ್ಫೋಲ್ಡ್ ಆಗೋದಕ್ಕೆ ಬಿಡ್ತೀನಿ. ಬಿಕಾಸ್ ಐ ಆಮ್ ದ ಲೈಟ್, ಐ ಆಮ್ ಯೂನಿವರ್ಸ್. ಸೊ ನಿಮ್ಮ ಒಳಗಡೆ ಯೂನಿವರ್ಸ್ ಇರೋದು, ನಿಮ್ಮ ಹೊರಗಡೆ ಅಲ್ಲ. ನಿಮ್ಮ ಪ್ರತಿಯೊಂದು ಸೆಲ್ಲಲ್ಲಿ, ನಿಮ್ಮ ಪ್ರತಿಯೊಂದು ವರ್ಡ್ಸಲ್ಲಿ, ನಿಮ್ಮ ಎಕ್ಸಿಸ್ಟೆನ್ಸಲ್ಲಿ, ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಡ್ರೀಮಲ್ಲಿ, ನಿಮ್ಮ ಕಲ್ಪನೆಯಲ್ಲಿ, ಪ್ರತಿ ಒಂದು ಕಣದಲ್ಲೂ ಆವರಿಸ್ಕೊಂಡಿರುವಂಥದ್ದು ಯೂನಿವರ್ಸು. ವಿಚ್ ಮೀನ್ಸ್ ಯು ಆ್ಯಂಡ್ ಯೂನಿವರ್ಸ್ ಆರ್ ಪಾರ್ಟ್ನರ್ ಜೊತೆಗೆ ಯು ಆ್ಯಂಡ್ ಯೂನಿವರ್ಸ್ ಆರ್ ಒನ್. ಸೊ ಆ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ನ ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ತರ್ತಾ ಇರೋದು. ದಟ್ ಈಸ್ ಹೌ ಯೂನಿವರ್ಸ್ ಇಸ್ ಸಪೋರ್ಟಿಂಗ್ ಯು. ನಿಮಗೆ ಈ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ಹೆಲ್ಪ್ ಮಾಡ್ತಾ ಇರೋದು ನಿಮ್ಮನ್ನು, ನಿಮ್ಮ ಕಾನ್ಷಿಯಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಮತ್ತು ನಿಮ್ಮ ಜೀವನನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಮತ್ತು ನಿಮ್ಮ ಲೈಟನ್ನ ಬ್ರೈಟಾಗಿ ಶೈನ್ ಮಾಡೋವಂಥ ಒಂದು ಧೈರ್ಯನ ನಿಮಗೆ ತರೋದಕ್ಕೆ, ಮತ್ತು ನಿಮ್ಮ ಹಾರ್ಟ್ನ ಫಾಲೋ ಮಾಡೋದಕ್ಕೆ. ಈ ಪ್ರಪಂಚದಲ್ಲಿ ನೀವು ಬಂದು ಏನೇನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಬಂದಿದ್ದೀರಾ ಅದನ್ನು ಧೈರ್ಯವಾಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, to shine brightly and to experience life and to dance with the universe. Okay, so ಅದು ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಮಾಡ್ತಾ ಇರೋಂಥ ಸಪೋರ್ಟು. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ.
I'm so happy for you. I'm super thrilled ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ. ಡಾನ್ಸ್ ವಿತ್ ದ ಯೂನಿವರ್ಸ್ ಕೆಳಗಡೆ ಕಮೆಂಟ್ ಮಾಡಿ. ಐ ಡಾನ್ಸ್ ವಿತ್ ದ ಯೂನಿವರ್ಸ್, ಐ ಆ್ಯಂಡ್ ಯೂನಿವರ್ಸ್ ಆರ್ ಪಾರ್ಟ್ನರ್ಸ್ ಅಂತೇಳಿ. ಸೊ ದ್ಯಾಟ್ ಈಸ್ ದ ಮೆಸೇಜ್. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕ್ರಿಸ್ಟಲ್ ಈ ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಲ್ಯಾಬ್ರಡರೈಟ್ ಈ ರೀಡಿಂಗ್ ನಿಮಗೆ. ಸೊ ಮೊದಲನೇ ಮೆಸೇಜ್ ನನಗೆ ಬರ್ತಾ ಇರೋದು, ನಿಮಗೆ ಏನನ್ನೋ ನೆನಪಿಸೋ ಪ್ರಯತ್ನ ಮಾಡ್ತಾ ಇರೋದು ಯೂನಿವರ್ಸ್ ಅಂತ ಹೇಳಿ. ಈ ಕ್ರಿಸ್ಟಲ್ಲು ಮತ್ತು ಈ ಬ್ರೇಸ್ಲೆಟು ಸ್ಪೆಸಿಫಿಕ್ಕಾಗಿ ಬಂದು ನಮ್ಮ ಸೈಕಿಕ್ ಎಬಿಲಿಟೀಸ್ನ ಆ್ಯಕ್ಟಿವೇಟ್ ಮಾಡೋದು, ನಮ್ಮ ಪ್ರೊಟೆಕ್ಷನ್ಗೆ, ಮತ್ತು ಕೆಲವೊಂದು ಸಲ ಪಾಸ್ಟ್ ಲೈಫ್ ನೆನಪುಗಳನ್ನ ರಿಮೆಂಬರ್ ಆರ್ ಪಾಸ್ಟ್ ಲೈಫ್ಸ್, ಅಥವಾ ಯಾವುದೋ ಒಂದು ಲೈಫಲ್ಲಿ ನಮಗೇನೋ ಒಂದು ಟ್ಯಾಲೆಂಟ್ ಇರುತ್ತೆ ಅಥವಾ ಸ್ಕಿಲ್ ಇರುತ್ತೆ, ಅದನ್ನು ಮತ್ತೆ ಈ ಲೈಫಲ್ಲಿ ಆ್ಯಕ್ಟಿವೇಟ್ ಮಾಡೋದಕ್ಕೆ ಎಷ್ಟೊಂದು ವಿಚಾರಕ್ಕೆ ನಾವು ಈ ಬ್ರೇಸ್ಲೆಟ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಲ್ಯಾಬ್ರಡರೈಟ್ ಆ್ಯಂಡ್ ಆಲ್ಸೋ ದಿಸ್ ಇಸ್ ಅಬೌಟ್ ಪ್ರೊಟೆಕ್ಷನ್. ಮತ್ತು ಡೀಪ್ ಡೌನ್ ಯಾವುದೋ ಒಂದು ತುಂಬ ಆಳವಾಗಿ ಯಾವುದೋ ಒಂದು ವಿಸ್ಡಮ್ ಅಥವಾ ಯಾವುದೋ ಒಂದು ನಾಲೆಡ್ಜ್ ನಮ್ಮ ಒಳಗಡೆ ಆಲ್ರೆಡಿ ಇರುತ್ತೆ, ಅದನ್ನು ಆಚೆ ತರೋವಂಥ ಪ್ರಯತ್ನ ಪಡ್ತಾ ಇರೋದು. ಸೊ ದೆರ್ ಈಸ್ ಸಮಥಿಂಗ್ ಯೂನಿವರ್ಸ್ ನಿಮಗೆ ರಿಮೈಂಡ್ ಮಾಡ್ತಾ ಇರೋದು ಅಥವಾ ನೆನಪಿಸ್ಕೊಳ್ಳೋವಂಥ ಪ್ರಯತ್ನ ಪಡ್ತಾ ಇರೋದು, ಅಥವಾ ಯಾವುದೋ ಒಂದು ಪಾಸ್ಟ್ ಲೈಫ್ ಎಬಿಲಿಟಿನ ನಿಮಗೆ ನೆನಪಿಸ್ತಾ ಇರೋದು. ಇನ್ ಸಮ್ ವೇ ಯೂನಿವರ್ಸ್ ನಿಮಗೆ ನಿಮ್ಮಲ್ಲಿರುವಂಥ ಕೆಪ್ಯಾಸಿಟಿನ ನೆನಪಿಸ್ತಾ ಇರೋ ಥರ ಇದೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ನೆನಪಿಸ್ತಾ ಇರೋ ಥರ ಇದೆ. ನಿಮ್ಮನ್ನು ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದರೆ, ಮತ್ತು ಯಾವುದಾದ್ರೂ ಪ್ರಾಜೆಕ್ಟು ಅಥವಾ ಹೊಸ ಬಿಸ್ನೆಸ್ಸು ಅಥವಾ ಏನನ್ನಾದರೂ ಮಾಡಬೇಕಂತ ಅಂದ್ಕೊಂಡು ಅದ್ರ ಬಗ್ಗೆ ನೀವು ಡೌಟ್ ಪಡ್ತಿದ್ರೆ, ನನ್ನ ಕೈಲಿ ಸಾಧ್ಯನಾ, ಇದಾಗತ್ತಾ, ಮಾಡಬೇಕಾ ಮಾಡಬಾರ್ದಾ, ಈ ರೀತಿಯೆಲ್ಲ ನಿಮ್ಮ ಒಳಗಡೆ ತುಂಬ ಗೊಂದಲ ಇದ್ದರೆ, ನಿಮ್ಮಲ್ಲಿರುವಂಥ ಕೆಪ್ಯಾಸಿಟಿನ ನಿಮಗೆ ನೆನಪಿಸ್ತಾ ಇರೋದು. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ಲೀಡರ್ಶಿಪ್ ಎಬಿಲಿಟೀಸ್, ನೀವು ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಪೊಸಿಷನಲ್ಲಿ ನೀವು ಲೀಡರ್ ಆಗಬೇಕಾಗಿ ಆಗುವಂಥ ಒಂದು ಸಿಚುವೇಶನ್ ಇರ್ಬೋದು, ಅಥವಾ ನೀವೇ ಬಿಸ್ನೆಸ್ ಓನರ್ ಆಗುವಂಥ ಸಿಚುವೇಶನ್ ಇರ್ಬೋದು. ಇನ್ ಸಮ್ ಫಾರ್ಮ್ ಒಂದು ಪೊಸಿಷನಲ್ಲಿ ಕೂತ್ಕೊಳ್ಳೋ ಅಂಥದ್ದು, ಅಥವಾ ಹೊಸದಾಗಿ ಯಾವತ್ತೂ ಮಾಡದೇ ಇರೋವಂಥ ನಿರ್ಧಾರ ಮಾಡುವಂಥ ಪ್ರಯತ್ನ ಪಡ್ತಿರ್ಬೋದು ನೀವು. ಸೊ ಯೂನಿವರ್ಸ್ ಬಂದು ನಿಮಗೆ ನೆನಪಿಸ್ತಾ ಇರೋದು, ಎಷ್ಟೊಂದು ಲೈಫ್ ಟೈಮಲ್ಲಿ ಯು ವೇರ್ ಅ ಲೀಡರ್. ಓಕೆ, ಎಷ್ಟೊಂದು ಲೈಫ್ ಟೈಮಲ್ಲಿ ಜನರು ನಿಮ್ಮನ್ನು ಫಾಲೋ ಮಾಡಿದರು, ನಿಮಗೆ ಆ ಕರಿಸ್ಮಾ ಇತ್ತು, ನಿಮ್ಮಲ್ಲ ಮ್ಯಾಗ್ನೆಟಿಕ್ ಪವರ್ ಇತ್ತು, ಜನರು ನೀವು ಹೇಳಿದ್ದನ್ನು ಕೇಳ್ತಾ ಇದ್ರು. ಸೊ ಆ ಒಂದು ಕರಿಸ್ಮಾನ ನಿಮ್ಮಲ್ಲಿ ನೆನಪಿಸ್ತಾ ಇರೋದು. ಮೇ ಬಿ ಇಷ್ಟು ದಿನ ನೀವು ತುಂಬ ಸಾಫ್ಟ್ ಸ್ಪೋಕನ್, ಮಾತಾಡೋದಕ್ಕೆ ಹೆದರ್ಕೊಳ್ಳೋದು, ಅಥವಾ ಏನಂದರೆ ಏನು ಅಂದ್ಕೊಳ್ತಾರೋ, ನಿಮ್ಮ ಒಳಗಡೆ ಏನೋ ಒಂಥರ ಭಯ, ಆ ಕಾನ್ಫಿಡೆನ್ಸ್ ಕಡಿಮೆ, ಈ ರೀತಿ ಎಲ್ಲ ಇದ್ದರೆ ಯೂನಿವರ್ಸ್ ನಿಮಗೆ ನೆನಪಿಸ್ತಾ ಇರೋದು, ಯು ಆರ್ ಕಾನ್ಫಿಡೆಂಟ್. ಎಷ್ಟೊಂದು ಹಳೆ ಲೈಫ್ ಟೈಮಲ್ಲೆಲ್ಲ ನೀವು ಆಲ್ರೆಡಿ ಇದನ್ನು ಮಾಡಿದ್ದೀರಾ, ಆಲ್ರೆಡಿ ನೀವು ಲೀಡರ್ಶಿಪ್ ಪೊಸಿಷನಲ್ಲಿದ್ದಿರಿ, ಆಲ್ರೆಡಿ ನೀವು ನಿಮ್ಮ ವಾಯ್ಸ್ನ ಯೂಸ್ ಮಾಡಿದ್ರಿ, ಆಲ್ರೆಡಿ ನಿಮ್ಮ ವಾಯ್ಸಿಗೆ ಎಷ್ಟೊಂದು ಬೆಲೆ ಇತ್ತು, ಎಷ್ಟೊಂದು ಜನ ಕೇಳ್ತಿದ್ರು, ನಿಮ್ಮಲ್ಲಿ ಏನೋ ಒಂಥರ ಕರಿಸ್ಮಾ ಇದೆ, ಮ್ಯಾಗ್ನೆಟಿಸಮ್ ಇದೆ, ಸ್ಕಿಲ್ಸ್ ಇದೆ. ಬಟ್ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ, ಈ ಲೈಫ್ ಟೈಮಲ್ಲಿ. ಮೇ ಬಿ ಪಾಸ್ಟ್ ಲೈಫಲ್ಲಿ ನಿಮ್ಮ ವಾಯ್ಸ್ನ ಯೂಸ್ ಮಾಡಿ, ಅಥವಾ ನಿಮ್ಮ ಆ ಲೀಡರ್ಶಿಪ್ ಎಬಿಲಿಟಿನ ನೀವು ಯೂಸ್ ಮಾಡಿ ಅದೊಂದು ಪೊಸಿಷನಲ್ಲಿ ನೀವು ಕೂತಾಗ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ನೀವು ನಿಮ್ಮ ಜೀವನೇ ಕಳ್ಕೊಂಡಿರ್ಬೋದು, ಯಾವುದೋ ಒಂದು ಕಾಸ್ಗಾಗಿ, ಯಾವುದೋ ಒಂದಕ್ಕೋಸ್ಕರ ಹೋರಾಟ ಮಾಡ್ತಾ, ಅಥವಾ ನಿಮ್ಮ ಫ್ಯಾಮಿಲಿಗೆ ಟ್ರಬಲ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ಮ ವಾಯ್ಸ್ನ ಯೂಸ್ ಮಾಡಿದ್ದಕ್ಕಾಗಿ ಯಾವುದೋ ಒಂದು ವಿಧವಾಗಿ ನೀವು ಲೀಡರ್ ಆಗಿದ್ದಾಗ ಸಮ್ಹೌ ಇಟ್ ಕ್ರಿಯೇಟೆಡ್ ಅ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ. ಸೊ ಹಾಗಾಗಿ ನಿಮ್ಮ ವಾಯ್ಸ್ನ ನೀವು ಕ್ಲೋಸ್ ಮಾಡಿರ್ಬೋದು, ಅಥವಾ ನಿಮ್ಮ ಕಾನ್ಫಿಡೆನ್ಸ್ನ ನೀವು ಶಟ್ ಡೌನ್ ಮಾಡಿರ್ಬೋದು ಆ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ನಾನು ಹಿಂಗೆ ಮಾತಾಡಿದ್ದಕ್ಕೆ, ಅಥವಾ ನಾನು ಈ ಲೆವೆಲಲ್ಲಿ, ಅಥವಾ ಇಷ್ಟು ಕಾನ್ಫಿಡೆಂಟಾಗಿ ಮುಂದೆ ಹೋಗಿದ್ದಕ್ಕೆ ನನಗೆ ಅಥವಾ ನನ್ನ ಫ್ಯಾಮಿಲಿಗೆ ತೊಂದರೆ ಆಯಿತು. ಸೊ ನಾನಿನ್ನು ಮಾತಾಡೋದಿಲ್ಲ, ನನ್ನ ವಾಯ್ಸ್ನ ನಾನು ಯೂಸ್ ಮಾಡೋದಿಲ್ಲ. ಇನ್ ಸಮ್ ವೇ ನಿಮ್ಮನ್ನು ನೀವು ಸ್ಟಾಪ್ ಮಾಡಿ, ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಬಟ್ ನನಗೆ ಈ ಬೀಡ್ಸಲ್ಲಿ ಯೂನಿವರ್ಸ್ ತೋರಿಸ್ತಾ ಇರೋದು, ಮೆನಿ ಲೈಫ್ ಟೈಮ್ಸ್ ನೀವು ನಿಮ್ಮ ವಾಯ್ಸ್ನ ಯೂಸ್ ಮಾಡಿದ್ದೀರಾ. ಎಷ್ಟೊಂದು ಲೈಫ್ ಟೈಮ್ಸಲ್ಲಿ ಯು ಆರ್ ಶೈನಿಂಗ್ ಆಲ್ಸೋ. ಆ ಪೊಸಿಷನಲ್ಲಿ ಕೂತ್ಕೊಂಡು ಲೈಕ್ ಕಿಂಗ್ ಕ್ವೀನ್ ಪೊಸಿಷನಲ್ಲಿ, ಆ ಆಡಳಿತ ಮಾಡುವಂಥ ಒಂದು ಪೊಸಿಷನಲ್ಲಿ ನೀವು ಇದ್ದಿದ್ರಿ. ಮತ್ತು ಅಲ್ಲಿ ಕೆಲವ್ರಿಗೆ ಪ್ರೀಸ್ಟೆಸ್ಸು ಈ ಥರ ಎನರ್ಜಿನಲ್ಲೂ ಇದ್ರಿ. ಕೆಲವರು ತುಂಬ ಸ್ಟ್ರಾಂಗ್ ಸೈಕಿಕ್ಸು, ಮತ್ತು ಸೂಪರ್
ನ್ಯಾಚುರಲ್ ಎಬಿಲಿಟೀಸ್ ಎಲ್ಲ ತುಂಬ ಇದ್ದಂಥವ್ರು. ಸೊ ಯಾವುದೋ ಒಂದನ್ನು ಈ ಸಮಯದಲ್ಲಿ ಆ್ಯಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಯೂನಿವರ್ಸು. ನಿಮಗೆ ಆ ವಿಸ್ಡಮ್ನ, ಆ ಇನ್ಫಾರ್ಮೇಷನನ್ನು ರೀಆ್ಯಕ್ಟಿವೇಟ್ ಮಾಡೋದಕ್ಕೆ, ನಿಮ್ಮ ಪವರ್ನ ನೀವು ವಾಪಸ್ಸು ಕ್ಲೇಮ್ ಮಾಡೋದಕ್ಕೆ, ನಿಮ್ಮ ವಾಯ್ಸ್ನ ನೀವು ಮತ್ತೆ ಕ್ಲೇಮ್ ಮಾಡೋದಕ್ಕೆ, ನಿಮ್ಮಲ್ಲಿರೋಂಥ ಧೈರ್ಯನ ಮತ್ತೆ ಕ್ಲೇಮ್ ಮಾಡಿ ಆ್ಯಕ್ಟಿವೇಟ್ ಮಾಡೋದಕ್ಕೆ. ಐ ಆಮ್ ಸೀಯಿಂಗ್ ಲಯನ್, ಆ ಲಯನ್ ಎನರ್ಜಿ. ಲಯನ್ ಬರೀ ಲಯನ್ ಸುಮ್ಮನೆ ಕೂತಿರೋದಲ್ಲ, ರೋರಿಂಗ್ ಲಯನ್, ಗರ್ಜಿಸ್ತಾ ಇರೋವಂಥ ಲಯನ್ ಮೌಂಟನ್ ಟಾಪಲ್ಲಿ ಕೂತ್ಕೊಂಡು. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಗ್ರೂಪ್ ನಂಬರ್ 2. ನಿಮ್ಮಲ್ಲಿ ಯಾವುದೋ ಒಂದು ಸ್ಕಿಲ್ ಅಥವಾ ಟ್ಯಾಲೆಂಟ್ ಅಥವಾ ಯಾವುದೋ ಒಂದು ನಿಮ್ಮಲ್ಲಿ ಡೀಪ್ ಡೌನ್ ಬರೀಡ್, ಓಕೆ, ತುಂಬ ಆಳವಾಗಿ ಬರಿ ಮಾಡಿ ಮುಚ್ಚಾಕಿರೋ ಅಂಥ ಒಂದು ಸ್ಕಿಲ್ ನಿಮ್ಮ ಒಳಗಡೆ, ನಿಮ್ಮ ಸೋಲ್ ಲೆವೆಲಲ್ಲಿ ಇಟ್ ಈಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್ ಈ ಸಮಯದಲ್ಲಿ. ಸೊ ಯೂನಿವರ್ಸ್ ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ, ನಿಮಗೆ ನೆನಪಿಸೋದಕ್ಕೆ, ನಿಮ್ಮಲ್ಲಿ ಸ್ಕಿಲ್ ಇದೆ ಅಂತ ಹೇಳೋದಕ್ಕೆ, ಯು ಆರ್ ಅ ಲೀಡರ್ ಅಂತ ಹೇಳೋದಕ್ಕೆ, ನೀವು ಏನನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ವೈ ಆರ್ ಯು ಸ್ಕೇರ್ಡ್ ಅಂತ ಹೇಳೋದಕ್ಕೆ, ಇಷ್ಟೊಂದು ಆಲೋಚನೆ ಮಾಡಬೇಡಿ ಅಂತ ಹೇಳೋದಕ್ಕೆ, ಸಮ್ ವೇ ಶೇಪ್ ಆರ್ ಫಾರ್ಮ್ ನಿಮ್ಮ ಟ್ಯಾಲೆಂಟ್ನ ನಿಮಗೆ ನೆನಪಿಸ್ತಾ ಇರೋದು. ಈ ಹನುಮಾನ್ಗೆ ಅವರ ಒಂದು ಶಕ್ತಿ ಅವ್ರಿಗೆ ಮರ್ತೋಗಿರುತ್ತೆ, ಬಟ್ ಯಾರಾದರೂ ನೆನಪಿಸ್ಬೇಕಲ್ಲ, ಆ ರೀತಿ. ಸೊ ನಿಮಗೆ ಯೂನಿವರ್ಸ್ ರಿಮೈಂಡ್ ಮಾಡ್ತಾ ಇದೆ ಇನ್ ಸಮ್ ವೇ to tell you that you are a leader. You have so much of capacity, capability, strength, knowledge, wisdom, maturity. ನೀವು ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ಮಾಡೋದಕ್ಕೆ. ಬಟ್ ಯು ಆರ್ ಡೌಟಿಂಗ್ ಯುವರ್ ಸೆಲ್ಫ್. ನನ್ನ ಕೈಲಿ ಆಗಲ್ಲ, ಜೀವನದಲ್ಲಿ ಇದಕ್ಕಿಂತ ಮೇಲೆ ನನ್ನ ಕೈಲಿ ಹತ್ತೋಕ್ಕಾಗೋದಿಲ್ಲ, ಐ ಆಮ್ ನಾಟ್ ಅ ಲೀಡರ್, ಯಾರು ನನ್ನ ಮಾತು ಕೇಳ್ತಾರೆ, ಎಷ್ಟೊಂದು ನೆಗೆಟಿವ್ ಸೆಲ್ಫ್ ಟಾಕ್ ಎಲ್ಲ ಇರ್ಬೋದು. ಸೊ ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ರಿಮೈಂಡ್ ಮಾಡ್ತಾ ಇರೋದು, no, you're wrong. ಯು ಆರ್ ಲೀಡರ್, ಯು ಆರ್ ಅ ರೋರಿಂಗ್ ಲಯನ್. ಆ ಎನರ್ಜಿ ಬರ್ತಾ ಇದೆ ನಿಮ್ಮ ಗ್ರೂಪಿಂದ, ಗ್ರೂಪ್ ನಂಬರ್ 2. ಕೆಲವ್ರಿಗೆ ಸೈಕಿಕ್ ಎಬಿಲಿಟೀಸೂ ಇರ್ಬೋದು, ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಶನ್ ಇರ್ಬೋದು, ಕ್ರೌನ್ ಚಕ್ರ ಆ್ಯಕ್ಟಿವೇಶನ್ ಇರ್ಬೋದು, ಜಾಸ್ತಿ ಡೌನ್ಲೋಡ್ಸು, ನೀವು ಹೀಲರ್ಸ್ ಇದ್ದರೆ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲ ಮಾಡ್ತಿದ್ರೆ, ನೀವು ಸ್ಪಿರಿಚುಯಾಲಿಟಿನಲ್ಲಿ ಇನ್ನೂ ಡೀಪಾಗಿ ಹೋಗ್ಬೇಕಂತಿದ್ರೆ, ನೀವು ಆಲ್ರೆಡಿ ಎಷ್ಟೊಂದು ಲೈಫ್ ಟೈಮಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋ ಅಂಥ ನಾಲೆಜ್ನ ಅಥವಾ ವಿಸ್ಡಮ್ನ ಈ ಸಮಯದಲ್ಲಿ ಆ್ಯಕ್ಟಿವೇಟ್ ಮಾಡ್ತಾ ಇರೋದು, ಅಥವಾ ಏನೋ ಒಂದು ನೆನಪು, ಅಥವಾ ಇನ್ನೂ ಡೀಪಾಗಿ ಹೋಗೋದು ಹೆಂಗೆ ಅನ್ನೋದನ್ನು ನೀವು ತಿಳ್ಕೊಳ್ತಾ ಇರೋದು. ಗ್ರೂಪ್ ನಂಬರ್ 1ಗೂ ಈ ಕಾರ್ಡ್ ಬಂದಿತ್ತು, ನೈಟ್ ಆಫ್ ವಾನ್ಸ್. ಓಕೆ, ಸೊ ದಿಸ್ ಈಸ್ ಲುಕಿಂಗ್ ಲೈಫ್ ಇನ್ ಅ ಡಿಫ್ರೆಂಟ್ ವೇ. 4 ಆಫ್ ವಾನ್ಸ್, ಲಾಟ್ ಆಫ್ ಫೈರ್ ಎನರ್ಜಿ. ಸೊ ನಿಮ್ಮ ಒಳಗಡೆ ಇರುವಂತಹ ಫೈರ್ನ ಆ್ಯಕ್ಟಿವೇಟ್ ಮಾಡ್ತಾ ಇರೋದು, ಇನ್ಸ್ಪಿರೇಷನನ್ನು, ಮೋಟಿವೇಶನನ್ನು ಆ್ಯಕ್ಟಿವೇಟ್ ಮಾಡ್ತಾ ಇರೋದು, ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರೋವಂಥದ್ದನ್ನ ನೀವು ಪಡೆಯೋದಕ್ಕೆ, ಅಥವಾ ಏನೋ ಒಂದು ಐ ಆಮ್ ಸೀಯಿಂಗ್ ಸಮಥಿಂಗ್ ನಿಮ್ಮ ಒಳಗಡೆ ಇಂಥದ್ದೊಂದು ಬೇಕು ಅಂತ ಹೇಳಿ ಕ್ರೇವಿಂಗು. ಕೆಲವ್ರಿಗೆ ಡೆಫಿನೆಟ್ಲಿ ಸ್ಪಿರಿಚುಯಾಲಿಟಿನಲ್ಲಿ ನೀವು ಹೀಲರ್ಸ್ ಎಲ್ಲ ಇದ್ದರೆ, ಲೈಕ್ ಹೀಲ್ ಮಾಡಬೇಕಾದ್ರೆ ನಿಮಗೆ ಎಲ್ಲಿ ಜಾಸ್ತಿ ಎನರ್ಜಿ ಫ್ಲೋ ಆಗಬೇಕು, ಅಥವಾ ಯಾವ ರೀತಿ ಹೀಲಿಂಗು ಈ ಪರ್ಟಿಕ್ಯುಲರ್ ಕ್ಲೈಂಟ್ಗೆ ಯೂಸ್ ಆಗುತ್ತೆ. ಇನ್ ಸಮ್ ವೇ ಯು ನಿಮ್ಮ ಇಂಟ್ಯೂಟಿವ್ ಆಗಿ ಹೀಲ್ ಮಾಡೋದನ್ನು ಕಲಿತಿರ್ಬೋದು, ಅಥವಾ ಇನ್ನು ಮುಂದೆ ಗೊತ್ತಾಗ್ಬೋದು ನಿಮಗೆ ಹೆಂಗೆ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ 4 ಆಫ್ ವಾನ್ಸ್, ಈ ನಿಮ್ಮ ಟ್ಯಾಲೆಂಟ್ಸ್ನ, ಸ್ಕಿಲ್ಸ್ನ ಯೂಸ್ ಮಾಡಿ ನಿಮ್ಮ ಲೈಫನ್ನ ಫೌಂಡೇಶನನ್ನು ಹೆಂಗೆ ಸ್ಟ್ರಾಂಗ್ ಮಾಡೋದು, ಇನ್ಕಮ್ನ ಹೆಂಗೆ ಸ್ಟ್ರಾಂಗ್ ಮಾಡೋದು, ಲೈಕ್ ದೆರ್ ಇಸ್ ಅ ಫ್ಲೋ ಆಫ್ ಅಬಂಡೆನ್ಸ್, ಆ ಕಂಫರ್ಟಬಲ್ ಪೊಸಿಷನಲ್ಲಿ, ಕಂಫರ್ಟಬಲ್ ಸ್ಟೇಟಲ್ಲಿ ಹೆಂಗೆ ಜೀವನ ಮಾಡೋದು, ನಿಮ್ಮ ಟ್ಯಾಲೆಂಟ್ಸ್ನ, ಸ್ಕಿಲ್ನ ಯೂಸ್ ಮಾಡಿ ಈ ಬಿಸ್ನೆಸ್ಸಿಂದ ಇರ್ಬೋದು, ಇನ್ ಸಮ್ ವೇ ಶೇಪ್ ಆರ್ ಫಾರ್ಮ್ ಪ್ರಪಂಚನ, ಜೀವನನ ಬೇರೆ ದೃಷ್ಟಿಯಿಂದ ನೀವು ನೋಡೋದನ್ನು ತೋರಿಸ್ತಾ ಇರೋದು ಯೂನಿವರ್ಸ್. ಇದು ಇಷ್ಟು ದಿನ ಇದನ್ನೇ ನೋಡ್ತಾ ಬಂದಿದ್ದೀರಾ, ಬಟ್ ಇದನ್ನೇ ಅಂತ ಅಂದರೆ ಇಟ್ ಕುಡ್ ಬಿ ಎನಿ ಸಿನಾರಿಯೋ, ಯಾವುದೇ ಸಿನಾರಿಯೋ ಅಥವಾ ಯಾವುದೇ ಸಿಚುವೇಶನನ್ನು ನೀವು ಕನ್ಸಿಡರ್ ಮಾಡಿದ್ರು ಒಂದೇ ದೃಷ್ಟಿನಲ್ಲಿ ನೋಡ್ಕೊಂಡು ಬರ್ತಾ ಇದ್ರಿ. ಬಟ್ ಇವಾಗ ನೋಡ್ತಾ ಇರೋವಂಥ ದೃಷ್ಟಿ ಬದಲಾಗ್ತಾ ಇದೆ, ನಿಮ್ಮ ಆಲೋಚನೆ ಬದಲಾಗ್ತಾ ಇದೆ, ಮತ್ತು ಅದನ್ನು ಬೇರೆ ಒಂದು ಲೆನ್ಸಿಂದ, ಆ ಪವರ್ಫುಲ್ ಲೆನ್ಸಿಂದ ನೋಡ್ತಾ ಇದ್ದೀರಾ. ಸೊ ಆ ಎನರ್ಜಿ ನಿಮಗೆ ಅರ್ಥ ಆಗ್ತಾ ಇದೆ, ನನ್ನ ಕೈಲಿ ಇದು ಸಾಧ್ಯ ಅಂತ ಹೇಳಿ. ಓಕೆ, ವಿ ಹ್ಯಾವ್ 8 ಆಫ್ ಕಪ್ಸ್. This is fulfillment, this is achievement, group number 2, and this is more than achievement, this is soul satisfaction. ನೀವಿಲ್ಲಿ ಏನು ಮಾಡ್ತಿದ್ದೀರಾ, ಈ ಮಾಡೋ ಅಂಥ ಕೆಲಸ ಬಂದು ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಅಂಥ ಕೆಲಸ, ಬಟ್ ದಿಸ್ ಈಸ್ ಯುವರ್ ಸೋಲ್ ಯರ್ನಿಂಗ್, ನಿಮ್ಮ ಸೋಲ್ ಹಾತೊರಿತಾ ಇರೋದು. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ವಿ ಹ್ಯಾವ್ ದ ಲವರ್ಸ್.
ಸೊ ದಿಸ್ ಈಸ್ ಯುವರ್ ಸೋಲ್ ಪರ್ಪಸ್ ಅನ್ನೋ ಥರ ಇದೆ. ಏನೋ ಒಂದು ನೀವು ಮಾಡಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಭೂಮಿ ಮೇಲೆ ಅಂತ ಬಂದಿರೋದು. ಆ ಒಂದು ಡೈರೆಕ್ಷನಲ್ಲಿ ಹೋಗಬೇಕಂದ್ರೆ ನಿಮಗೆ ಧೈರ್ಯ ಬೇಕು, ನಂಬಿಕೆ ಸ್ಟ್ರಾಂಗ್ ಆಗಿರಬೇಕು, ಮತ್ತು ಯೂನಿವರ್ಸ್ನ ನಂಬೋದನ್ನು ಕಲಿಬೇಕು, ಮತ್ತು ನಿಮ್ಮ ಗಿಫ್ಟ್ಸ್ನ ನಿಮ್ಮ ಟ್ಯಾಲೆಂಟ್ಸ್ನ ನೀವು ನಂಬೋದನ್ನು ಕಲಿಬೇಕು. ಯೂನಿವರ್ಸ್ನ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದೆ. ರೀಸೆಂಟಾಗಿ ಒಂದು ವಿಡಿಯೋನಲ್ಲಿ ಹೇಳಿದ್ದೆ, ಲೈಫ್ ಆಲ್ವೇಸ್ ಸಪೋರ್ಟ್ಸ್ ಮೀ, ಐ ಆ್ಯಂಡ್ ಲೈಫ್ ಫಾರ್ ಫ್ರೆಂಡ್ಸ್ ಅಂತ ಹೇಳಿ. ಆ ಎನರ್ಜಿನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಯೂನಿವರ್ಸ್ ನಿಮಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇರೋದು. ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮ್ಮ ಆತ್ಮ ಬಂದು ಏನೋ ಹಾತೊರಿತಾ ಇರೋ ಥರ ಇದೆ. ನಿಮ್ಮ ಒಳಗಡೆ ಇರೋವಂಥ ಸೋಲ್ ಯರ್ನಿಂಗ್, ಐ ವಾಂಟ್ ಟು ಡೂ ದಿಸ್, ಬಟ್ ಅದು ಮಾಡೋದಕ್ಕೆ ಧೈರ್ಯ ಇಲ್ಲ, ಅಥವಾ ಅದು ಮಾಡೋದಕ್ಕೆ ದುಡ್ಡಿಲ್ಲ, ಅಥವಾ ಅದನ್ನು ಮಾಡೋವಂಥ ಒಂದು ಕೆಪಾಸಿಟಿನಲ್ಲಿ ನಾನು ಇದೀನಾ. ಸೊ ದರ್ ಇಸ್ ಅ ಲಾಟ್ ಆಫ್ ಡೌಟ್ಸ್, ಕಾನ್ಫ್ಲಿಕ್ಟ್ಸ್, ಕನ್ಫ್ಯೂಷನ್ ನಿಮ್ಮ ಒಳಗಡೆ. ಸೊ ಯೂನಿವರ್ಸ್ ಬಂದು ನಿಮಗೆ ಅದೇ ಸಿಚುವೇಶನನ್ನು ಬೇರೆ ದೃಷ್ಟಿಯಿಂದ ಹೆಂಗೆ ನೋಡೋದು, ಅದೇ ಸಿಚುವೇಶನನ್ನು ನೀವು ಲೀಡರ್ಶಿಪ್ ಪೊಸಿಷನಲ್ಲಿ ನಿಂತ್ಕೊಂಡು ಹೆಂಗೆ ನೋಡೋದು, ವಿಚ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಯು ಮನಿ, ಅಬಂಡೆನ್ಸ್, ಮೋರ್ ದ್ಯಾನ್ ದ್ಯಾಟ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಆ ಆತ್ಮ ತೃಪ್ತಿ ಸಿಗೋ ಅಂಥ ಒಂದು ಕೆಲಸ ಇದು, ಅಥವಾ ಸಿಚುವೇಶನ್ ಇದು. ಏನನ್ನೋ ಮಾಡಬೇಕು, ಅದನ್ನು ಮಾಡಿದಾಗ ಯು ವಿಲ್ ಬಿ ಇನ್ ದ್ಯಾಟ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಟೇಟ್. ಮತ್ತು ಈ ಕಾರ್ಡ್ ಬಂದು ಇಮ್ಮಿಡಿಯೇಟ್ ಆಗಲ್ಲ. ಲೆಟ್ಸ್ ಸೇ ನೀವು ಡೆತ್ ಬೆಡ್ಡಲ್ಲಿ ಅಂತ ಅಂದ್ಕೊಂಡಾಗ ಲಾಸ್ಟ್ ಮೊಮೆಂಟಲ್ಲಿ ನೀವು ನಿಮ್ಮ ಜೀವನನ ಹಿಂತಿರುಗಿ ನೋಡಿದಾಗ ಯು ವಿಲ್ ಬಿ ಸೋ ಸ್ಯಾಟಿಸ್ಫೈಡ್. ನಾನು ಟ್ರೈ ಮಾಡಿದೆ, ನನ್ನನ್ನು ನಾನು ಬಿಟ್ಕೊಡ್ಲಿಲ್ಲ, ಅದೆಷ್ಟು ಕಷ್ಟ ಆದ್ರೂ ಮಾಡ್ತೀನಿ ಅಂತ ಹೇಳಿ ನಾನು ಧೈರ್ಯವಾಗಿ ನಿಂತಿದ್ದೆ. ಬಟ್ ಅಷ್ಟೇ ಅಲ್ದಿರ ಕೆಲವರು ಅಚೀವು ಮಾಡಿ ಅದನ್ನು ಒಂದು ಸಿಚುವೇಶನಿಗೆ, ಆ ಲೆಗಸಿ ಸ್ಟೇಟ್ಗೆ ತಗೊಂಡು ಹೋಗಿ ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿ, ಎಷ್ಟೊಂದು ಜನ ಅದರಿಂದ ಬೆನಿಫಿಟ್ನ ಪಡೆದು ಎಷ್ಟೊಂದು ಜನಕ್ಕೆ ಇಂಪ್ಯಾಕ್ಟ್ ಮಾಡಿದಂಥ ಕೆಲಸ ಇದು. ಸೊ ಲಾಸ್ಟ್ ಮೊಮೆಂಟಲ್ಲಿ ನಿಮ್ಮ ಜೀವನನ ನೀವು ಹಿಂತಿರುಗಿ ನೋಡಿದಾಗ ಯು ಆರ್ ಸೋ ಸ್ಯಾಟಿಸ್ಫೈಡ್. ಓ ಮೈ ಗಾಡ್, ಇಟ್ ವಾಸ್ ಸಚ್ ಅ ಫಂಟಾಸ್ಟಿಕ್ ಲೈಫ್ ನಂದು. ಏನೆಲ್ಲ ಮಾಡಿದೆ, ಎಷ್ಟೆಲ್ಲ ಸಹಾಯ ಮಾಡಿದೆ, ಎಷ್ಟು ಧೈರ್ಯವಾಗಿ ನಾನು ನಿಂತ್ಕೊಂಡೆ, ಹೇಗೆ ನಾನು ಯೂನಿವರ್ಸ್ನ ಟ್ರಸ್ಟ್ ಮಾಡಿದೆ. ಸೊ ದೆರ್ ಇಸ್ ಅ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಈ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ನೀವು ಈ ಲೀಡರ್ಶಿಪ್ ಪೊಸಿಷನಲ್ಲಿ ಅಥವಾ ನೀವು ಏನು ಮಾಡಬೇಕು ಅದನ್ನು ಮಾಡುವಂಥ ಪ್ರಯತ್ನ ಮಾಡಿದಾಗ ದೇರ್ ಇಸ್ ಸೋ ಮಚ್ ಆಫ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಗ್ರೂಪ್ ನಂಬರ್ 2. ಸೊ ಯೂನಿವರ್ಸ್ ಬಂದು ನಾಟ್ ಪ್ಲೇಯಿಂಗ್ ಸ್ಮಾಲ್, ಇಲ್ಲಿ ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನಿಗೆ ಸಪೋರ್ಟ್ ಮಾಡ್ತಾ ಇದೆ ಯೂನಿವರ್ಸ್ ಇವಾಗ. ವೆರ್ ಆರ್ ಯು ಬೀಯಿಂಗ್ ಕಾಲ್ ಟು? ಡೆಫಿನೆಟ್ಲಿ ನಿಮ್ಮ ಸೋಲ್ ಬಂದು ಯಾವುದೋ ಒಂದು ಯರ್ನಿಂಗ್, ದೆರ್ ಇಸ್ ಸಮ್ ಇಂಟ್ರೆಸ್ಟ್. ನಿಮ್ಮ ಸೋಲ್ ಲೆವೆಲಲ್ಲಿ ಏನನ್ನೋ ಮಾಡಬೇಕು, ಏನನ್ನೋ ಅಚೀವ್ ಮಾಡಬೇಕು, ಅಥವಾ ಯಾವುದನ್ನಾದರೂ ಹೊಸದಾಗಿ ಶುರು ಮಾಡಬೇಕು, ಅಥವಾ ಏನನ್ನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ನಿಮ್ಮ ಒಳಗಡೆ ಆ ಹಾತ್ ತೋರಿತಾ ಇದೆ ನಿಮ್ಮ ಸೋಲ್. ಸೊ ಆ ಡೈರೆಕ್ಷನ್ ಈಸ್ ಅಬೌಟ್ ಯುವರ್ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಗ್ರೂಪ್ ನಂಬರ್ 2, ಲುಕ್ ಅಟ್ ಆಲ್ ದ ಕಾರ್ಡ್ಸ್. ಎಲ್ಲದರಲ್ಲೂ ನೀರಿರೋದು, ಮತ್ತು ನೀವು ಎಲ್ಲದರಲ್ಲೂ ಬೇರೆ ಕಡೆ ನೋಡ್ತಾ ಇದ್ದೀರಾ. ಯಾಕೆಂದರೆ ನೀವು ಇರೋ ಕಡೆ ನಿಮಗೆ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ಯು ವಾಂಟ್ ಟು ಗೋ ಹಿಯರ್. ಬಟ್ ಈ ಜಾಗದಿಂದ ಈ ಜಾಗಕ್ಕೆ ಹೋಗೋದಕ್ಕೆ ಯು ನೀಡ್ ಅ ಲಾಟ್ ಆಫ್ ಸಪೋರ್ಟ್, ಕರೇಜ್, ಮತ್ತು ಯೂನಿವರ್ಸ್ನ ನಂಬೋದು. ಆ ಪ್ಲ್ಯಾನ್ ಏನಿದೆ ಅಂತ ಗೊತ್ತಿಲ್ಲ, ಇಲ್ಲಿಂದ ನಾನು ಅಲ್ಲಿಗೆ ಹೆಂಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 30, ಸ್ಟೆಪ್ 100 ನನಗೆ ಯಾವುದೂ ಗೊತ್ತಿಲ್ಲ. ಬಟ್ ಐ ನೋ ದಿಸ್ ಈಸ್ ವಾಟ್ ಐ ವಾಂಟ್. ನಾನು ಇದನ್ನು ಮಾಡಬೇಕು ಅಂತ ಮಾತ್ರ ನನಗೆ ಗೊತ್ತು. ಅಥವಾ ಕೆಲವ್ರಿಗೆ ಏನು ಮಾಡಬೇಕಂತನೂ ಗೊತ್ತಿಲ್ಲ, ಬಟ್ ದೆರ್ ಇಸ್ ದಿಸ್ ಯರ್ನಿಂಗ್, ಏನನ್ನಾದರೂ ಮಾಡಬೇಕು ಅಂತ ಹೇಳಿ. ಸೊ ಯೂನಿವರ್ಸ್ ಹೇಳ್ತಾ ಇರೋದು ಡೆಫಿನೆಟ್ಲಿ ಮೆಡಿಟೇಟ್ ಆನ್ ದ್ಯಾಟ್. ನಿಮಗೆ ಅನ್ನಿಸ್ತಾ ಇದೆ ಅಂತಂದರೆ ದೇರ್ ಇಸ್ ಸಮಥಿಂಗ್ ಸ್ಟ್ರಾಂಗ್. ಏನನ್ನು ಪುಲ್ ಮಾಡ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಸೋಲು, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಡಿಸೈರು. ಬಿಕಾಸ್ ಎಲ್ಲ ಕಾರ್ಡಲ್ಲೂ ಅಷ್ಟೇ, ಲೈಕ್ ಇಲ್ಲಿ ನೀವು ನಿಂತಿದ್ದೀರಾ, ಇಲ್ಲಿ ನೀವು ಕೂತಿದ್ದೀರಾ, ಬಟ್ ನೀವು ಹೋಗಬೇಕಾಗಿರೋದು ಇಲ್ಲಿ ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ನು. ಮತ್ತು ಈ 2 ಕಾರ್ಡನ್ನು ಗ್ರೂಪ್ ನಂಬರ್ 2 ವೆರಿ ಇಂಟ್ರೆಸ್ಟಿಂಗ್ಲಿ ದಿಸ್ ಈಸ್ ಯುವರ್ ಸೋಲ್ ರಿಮೆಂಬರೆನ್ಸ್. ಓಕೆ, ಎಷ್ಟೊಂದು ಲೈಫ್ ಟೈಮಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ನನಗೆ ಪಾಸ್ಟ್ ಲೈಫ್ಗಳೇ ನೆನಪಾಗ್ತಾ ಇರೋದು. ಪಾಸ್ಟ್ ಲೈಫಲ್ಲಿ ನೀವು ಯಾವುದನ್ನು ಅರ್ಧಕ್ಕೆ ಬಿಟ್ಟಿರೋದನ್ನ ಈ ಲೈಫಲ್ಲಿ ಮತ್ತೆ ಶುರು ಮಾಡ್ಬೋದು. ಯಾವುದೋ ಒಂದು ಲೈಫಲ್ಲಿ ನೀವು ಹೀಲರ್ ಆಗಿ ಅರ್ಧಕ್ಕೆ ಬಿಟ್ಟಿರೋದನ್ನ ಈ ಲೈಫಲ್ಲಿ ಆವಾಗಿದ್ದ ಟ್ಯಾಲೆಂಟ್ಸ್ನ ಸ್ಕಿಲ್ನ ನೆನಪಿಸ್ಕೊಂಡು ಡೈರೆಕ್ಟಾಗಿ ನೆನಪು ಬರೋದಲ್ಲ, ಸಡನ್ನಾಗಿ ಇಂಟ್ಯೂಟಿವ್ ಆಗಿ ಹಿಂಗಲ್ಲ ಹಿಂಗೆ ಮಾಡಬೇಕು ಅನ್ನೋ ಥರ ಒಂದು ತಿಳುವಳಿಕೆ ಬರೋದು. ಅಥವಾ ಮೆಡಿಟೇಷನಲ್ಲಿ
ನೀವಿನ್ನೂ ಆಳವಾಗಿ ಹೋಗ್ಬೇಕಂತ ಅಂದ್ಕೊಳ್ಳೋದು. ಸೊ ದೆರ್ ಇಸ್ ಅ ಲಾಟ್ ಆಫ್ ಡೀಪ್ ಡೆಪ್ತ್ ನಿಮ್ಮ ರೀಡಿಂಗಲ್ಲಿ ಗ್ರೂಪ್ ನಂಬರ್ 2. ಡೆಫಿನೆಟ್ಲಿ ದಿಸ್ ಈಸ್ ರಿಮೆಂಬರಿಂಗ್. ಇಲ್ಲಿ 2 ಕಾರ್ಡಲ್ಲೂ ಅಷ್ಟೇ ಕೂತ್ಕೊಂಡು ನೆನಪಿಸ್ಕೊಳ್ತಾ ಇರೋದು ನನ್ನ ಕೈಲಿ ಇದು ಸಾಧ್ಯ, ನನಗೆ ಈ ಟ್ಯಾಲೆಂಟು, ಈ ಸ್ಕಿಲ್ ಅಥವಾ ಈ ಕೆಪಾಸಿಟಿ ಇದೆ ಅಂತ ಹೇಳಿ. ಆ್ಯಂಡ್ ಯು ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್. ಎಷ್ಟೊಂದು ಸ್ಟಾರ್ ಸೀಡ್ ಎನರ್ಜಿ ಬರ್ತಾ ಇದೆ. ಸ್ಪಿರಿಚುಯಾಲಿಟಿನಲ್ಲಿ ಇರೋರ ಎನರ್ಜಿ ತುಂಬ ಇದೆ ಇದರಲ್ಲಿ. ಮೆಡಿಟೇಟ್ ಮಾಡೋರು, ಹೀಲಿಂಗ್ ಮಾಡೋರು, ಮತ್ತು ಏನಾದರೂ ಪ್ರಾಕ್ಟೀಸಸ್ ಮಾಡ್ತಾ ಇರೋರು, ವೆರಿ ವೆರಿ ಡೀಪ್ 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 ಸೋಲ್ಸ್ ಈ ಗ್ರೂಪಲ್ಲಿರೋರು, ಮತ್ತು ತುಂಬ ಟ್ಯಾಲೆಂಟೆಡ್, ಸೋಲ್ ಲೆವೆಲಲ್ಲಿ ತುಂಬ ನಾಲೆಜಬಲ್, ತುಂಬ ಟ್ಯಾಲೆಂಟೆಡ್, ತುಂಬ ಎನರ್ಜೆಟಿಕ್ ನೀವು ಸೋಲ್ ಲೆವೆಲಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡಾನ್ಸ್ ವಿತ್ ಲೈಫ್. ಡೂ ಸಮಥಿಂಗ್ ಟು ಚೇಂಜ್ ಯುವರ್ ಎನರ್ಜಿಯಾ. ನೀವು ಏನನ್ನೋ ಮಾಡಬೇಕು, ಬಟ್ ಅದನ್ನು ಮಾಡೋದಕ್ಕೆ ಮುಂಚೆ ನೀವು ತುಂಬ ಆಲೋಚಿಸ್ತಾ ಇದ್ದೀರಾ, ಅಥವಾ ಒಂದು ಹಂತಕ್ಕೆ ತನಕ ರೀಚ್ ಆಗಿ ಮುಂದೆ ಏನಂತ ಆಲೋಚಿಸ್ತಿರ್ಬೋದು. ಸೊ ಸಾರಿ, ಬಟ್ ಓವರಾಲ್ ಆಗಿ ನಿಮಗೆ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು ಈ ಸಮಯದಲ್ಲಿ ಡಾನ್ಸ್ ವಿತ್ ಲೈಫ್. ಗ್ರೂಪ್ ನಂಬರ್ 1ಗೂ ಫೈನಲ್ಗೆ ರೀಚ್ ಆಗ್ತಾ ಇದೇ ಥರ ಮೆಸೇಜ್ ಬಂದಿದ್ದು. ಲೈಕ್ ಡಾನ್ಸ್ ವಿತ್ ಲೈಫ್. ಓಕೆ, ಲೈಫ್ ಆಲ್ವೇಸ್ ಸಪೋರ್ಟ್ಸ್ ಮೀ. ಡೆಫಿನೆಟ್ ಆಗಿ ಯೂನಿವರ್ಸ್ ನಿಮಗೆ ಆ ಇನ್ಫಾರ್ಮೇಷನನ್ನು ಇನ್ನೂ ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ಇಂಪ್ರಿಂಟ್ ಮಾಡ್ತಾ ಇರೋದು. ಡೋಂಟ್ ಫೈಟ್ ವಿತ್ ಲೈಫ್, ಡಾನ್ಸ್ ವಿತ್ ಲೈಫ್. ಓಕೆ, ಸೊ ದಟ್ ಈಸ್ ಯುವರ್ ಮೇಜರ್ ಅಫರ್ಮೇಷನ್. ಡಾನ್ಸ್ ವಿತ್ ಲೈಫ್, ಡಾನ್ಸ್ ವಿತ್ ಯೂನಿವರ್ಸ್. ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಡಿ. ಟ್ರೈ ಮಾಡಿ, ಟ್ರಯಲ್ ಆ್ಯಂಡ್ ಎರರ್ ಆದರೂ ಪರವಾಗಿಲ್ಲ, ಫೇಲ್ಯೂರ್ ಆದರೂ ಪರವಾಗಿಲ್ಲ, ಬಟ್ ಏನು ಮಾಡ್ದಿರ ನಾವು ಈ ಡೆತ್ ಬೆಡ್ಗೆ ಹೋದಾಗ, ನಾನು ಆವತ್ತು ಅದನ್ನು ಇನ್ನೊಂದು ಸ್ವಲ್ಪ ಟ್ರೈ ಮಾಡಬೇಕಾಗಿತ್ತು, ಅಥವಾ ಒಂದು ಹೆಜ್ಜೆ ಮುಂದೆ ಇಡಬೇಕಾಗಿತ್ತು, ಅಥವಾ ಅದ್ರ ಬಗ್ಗೆ ನಾನು ಏನಾದರೂ ಮಾಡಬೇಕಾಗಿತ್ತು ಅನ್ನೋ ರಿಗ್ರೆಟಲ್ಲಿ ನಮ್ಮ ಲೈಫ್ನ ಎಂಡ್ ಮಾಡ್ದಿರ, ವೆನ್ ಯು ಲುಕ್ ಬ್ಯಾಕ್ ಅಟ್ ಯುವರ್ ಲೈಫ್, ಆವತ್ತು ನಾನು ಟ್ರೈ ಮಾಡದೆ ಬಿಡ್ದಿರ ಮುಂದೆ ಹೋದೆ, ಸೊ ಆ ರೀತಿ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಮ್ಮ ಲೈಫನ್ನು ಎಂಡ್ ಮಾಡೋದು, ಇಟ್ ಈಸ್ ಮೋರ್ ಸ್ವೀಟರ್ ಆ್ಯಂಡ್ ಮೋರ್ ಸ್ಯಾಟಿಸ್ಫೈಯಿಂಗ್. ಸೊ ನಿಮಗೆ ಯೂನಿವರ್ಸ್ ಹೇಳ್ತಾ ಇರೋದು, ಯು ಆರ್ ಹಿಯರ್ ಟು ಎಕ್ಸ್ಪ್ಲೋರ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟು ಡಾನ್ಸ್ ವಿತ್ ಲೈಫ್. ಲೈಫ್ ಜೊತೆ ಫೈಟ್ ಮಾಡೋದಲ್ಲ, ಡಾನ್ಸ್ ವಿತ್ ಲೈಫ್. ನಿಮ್ಮ ಈ ಬ್ಯೂಟಿಫುಲ್ ಎನರ್ಜಿನ, ಈ ಚೈಲ್ಡ್ ಲೈಕ್ ಎನರ್ಜಿನ, ಇನ್ನಸೆಂಟ್ ಎನರ್ಜಿನ ಇಡೀ ಪ್ರಪಂಚಕ್ಕೆ ಹಂಚಿ. ಯು ಆರ್ ಹಿಯರ್ ಟು ಕ್ರಿಯೇಟ್ ಸಮಥಿಂಗ್. ಏನೋ ಕ್ರಿಯೇಟ್ ಮಾಡೋದಕ್ಕೆ, ಏನೋ ಆಫರ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಮೇ ಬಿ ಆಫ್ ಸರ್ವಿಸ್. ಕೆಲವರು ಯಾವುದಾದ್ರೂ ಸರ್ವಿಸ್ ಇಂಡಸ್ಟ್ರಿನಲ್ಲಿ, ಅದನ್ನೇ ಹೇಳಿದ್ದು, ಹೀಲರ್ಸ್ ಇರ್ಬೋದು, ಇನ್ ಸಮ್ ವೇ ಯಾವುದೋ ರೀತಿಯಾಗಿ ಇಂಪ್ಯಾಕ್ಟ್ ಅಥವಾ ಸರ್ವಿಸ್ ಮಾಡೋದಕ್ಕೆ, ಸರ್ವಿಸ್ ಕೊಡೋದಕ್ಕೆ, ಜನರಿಗೆ ಸಪೋರ್ಟ್ ಮಾಡೋದಕ್ಕೆ, ಯಾವುದೋ ಒಂದು ವಿಧವಾಗಿ ಅವ್ರಿಗೆ ನನ್ನ ಕೈಲಾಯಿತು ನಿಮ್ಮ ಕೈಲೂ ಸಾಧ್ಯ ಅಂತ ಹೇಳೋದಕ್ಕೆ. ಸೊ ಇನ್ ಸಮ್ ವೇ ಯು ಆರ್ ಹಿಯರ್ ಟು ಇನ್ಸ್ಪೈರ್ ಅದರ್ಸ್ ಆ್ಯಂಡ್ ಹೆಲ್ಪ್ ಅದರ್ಸ್ ಆಲ್ಸೋ. ಗ್ರೂಪ್ ನಂಬರ್ 2. ಬಟ್ ಅದೇನು ಅಂತ ತಿಳ್ಕೊಳ್ತಾ ಇದ್ದೀರಾ, ಯೂನಿವರ್ಸ್ ಹೇಳ್ತಾ ಇರೋದು, ಐ ಸರೆಂಡರ್ ಮೈ ಡಿಸೈರ್ಸ್ ಆ್ಯಂಡ್ ಐ ನೋ ದ ಯೂನಿವರ್ಸ್ ಹ್ಯಾಸ್ ಮೈ ಬ್ಯಾಕ್. ದಿಸ್ ಈಸ್ ಸಚ್ ಅ ಪವರ್ಫುಲ್ ಕ್ಲೋಸಿಂಗ್ ಕಾರ್ಡ್. ಗ್ರೂಪ್ ನಂಬರ್ 2. I surrender my desire and I know the universe has my back. So basically ಈ ಕಾರ್ಡ್ ಮುಖಾಂತರ ಯೂನಿವರ್ಸ್ ಹೇಳ್ತಾ ಇರೋದು, ಈ ಡಿಸೈರ್ ನನಗಿದೆ, ಈ ಒಂದು ಆಸೆ ನನಗಿದೆ, ಅಥವಾ ಇದನ್ನು ಕ್ರಿಯೇಟ್ ಮಾಡಬೇಕು ಅನ್ನೋವಂಥ ಒಂದು ಇಂಟ್ರೆಸ್ಟು, ಡಿಸೈರು, ಡ್ರೀಮ್ ನನಗಿದೆ. ಅದನ್ನು ಯೂನಿವರ್ಸ್ ಕೈಗೆ ನೀವು ಇಟ್ಬಿಟ್ಟು, ಐ ನೋ ಯು ವಿಲ್ ಸಪೋರ್ಟ್ ಮೀ, ಐ ನೋ ಯು ಗಾಟ್ ಮೈ ಬ್ಯಾಕ್. ಓಕೆ, ನನ್ನ ಹಿಂದೆ ನೀವು ನಿಂತಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀರಾ. ಐ ಸರೆಂಡರ್ ಮೈ ಡಿಸೈರ್ ಟು ಯು. ಸೊ ನಿಮ್ಮ ಆಸೆಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಟ್ಟು, ಯು ಆರ್ ಟೆಲಿಂಗ್ ಯೂನಿವರ್ಸ್, ಐ ನೋ ಯು ಆರ್ ದೇರ್ ಟು ಸಪೋರ್ಟ್ ಮೀ, ಐ ನೋ you've got my back. ಓಕೆ, ಈ ಫ್ರೆಂಡ್ಸ್ ಹೇಳ್ತಾರಲ್ಲ, ನೀನು ಮುಂದೆ ಹೋಗು, ಐವ್ ಗಾಟ್ ಯುವರ್ ಬ್ಯಾಕ್ ಅಂತೇಳಿ. ಈ ಕತ್ಲಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಹಿಂದ್ಗಡೆ ಟಾರ್ಚ್ ಇಟ್ಕೊಂಡು ಫ್ರೆಂಡ್ಸ್ ಎಲ್ಲ ಬರ್ತಾ ಇರೋದು. ದೇರ್ ಇಸ್ ಲಾಡ್ ಆಫ್ ಸಪೋರ್ಟ್. ಸೊ ನಿಮ್ಮ ಗೈಡ್ಸು, ಯೂನಿವರ್ಸು ಎಲ್ಲ ರೀತಿ ನಿಮಗೆ ಸಪೋರ್ಟ್ನ ತರ್ತಾ ಇದ್ದಾರೆ ಈ ಸಮಯದಲ್ಲಿ. ಸೊ ದಿಸ್ ಈಸ್ ಯೋರ್ ಮೆಸೇಜ್. ಮೊದಲನೇ ಅಫರ್ಮೇಷನ್ ಬಂದು, I'll not fight with life, I'll dance with life. ಅದು ನಿಮ್ಮ ಮೊದಲನೇ ಮಂತ್ರ ಆರ್ ಅಫರ್ಮೇಷನ್. ಎರಡನೇದು, ಐ ಸರೆಂಡರ್ ಟು ಯೂನಿವರ್ಸ್ ಆ್ಯಂಡ್ ಯೂನಿವರ್ಸ್ ಹ್ಯಾಸ್ ಗಾಟ್ ಮೈ ಬ್ಯಾಕ್. ಯೂನಿವರ್ಸ್ ಸಪೋರ್ಟ್ಸ್ ಮೀ. ಓಕೆ, ಸೊ ದ್ಯಾಟ್ ಈಸ್ ಯೋರ್ ಮೆಸೇಜ್ ಯೂನಿವರ್ಸಿಂದ. ನಿಮಗೆ ಈ ಸಮಯದಲ್ಲಿ ಯೂನಿವರ್ಸ್ ಸಹಾಯ ಮಾಡ್ತಾ ಇರೋದು, ನಿಮ್ಮ ಒಳಗಡೆ ಇರೋವಂಥ ಕೆಪ್ಯಾಸಿಟಿನ ಅವೇಕನ್ ಮಾಡೋದಕ್ಕೆ, ರಿಮೈಂಡ್ ಮಾಡೋದಕ್ಕೆ ನೀವು ಯಾರು ಅಂತ ಹೇಳಿ, ಮತ್ತು ನಿಮ್ಮ ಡೀಪ್ ಡೌನ್ ಬರಿ ಆಗಿರೋವಂಥ ಆ ಟ್ಯಾಲೆಂಟ್ಸು, ಸ್ಕಿಲ್ಸ್ನ ಇವಾಗ ಅವೇಕನ್ ಮಾಡೋದಕ್ಕೆ, ಸೊ ದ್ಯಾಟ್ ನಿಮ್ಮ ಈ ಡಿಸೈರ್ನ ನೀವು ಧೈರ್ಯವಾಗಿ ಮುಂದೆ ಹೋಗಿ ಫುಲ್ಫಿಲ್ ಮಾಡಿ, ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಯೂನಿವರ್ಸು ಈ ಸಮಯದಲ್ಲಿ ನಿಮ್ಮ ಜೊತೆ
ಇರೋದು ಮತ್ತು ಸಪೋರ್ಟ್ ಮಾಡ್ತಾ ಇರೋದು. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 2. ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡೋದಕ್ಕೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ. ಡಾನ್ಸ್ ವಿತ್ ಲೈಫ್ ಗ್ರೂಪ್ ನಂಬರ್ 2, ಡಾನ್ಸ್ ವಿತ್ ಲೈಫ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.